ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಮೌರ್ಯ ಸಾಮ್ರಾಜ್ಯ, ಚಂದ್ರಗುಪ್ತ ಮೌರ್ಯನ ಸಾಧನೆಗಳು, ಆನಂತರ ಅಶೋಕನ ಸಾಧನೆಗಳು ಹಾಗೂ ಮೌರ್ಯರ ಆಡಳಿತ ಇತ್ಯಾದಿ ಅಂಶಗಳ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡಿದ್ದೆವು. ಇವತ್ತಿನ ತರಗತಿಯಲ್ಲಿ ನಾವು ನಿಮ್ಮ ಅಧ್ಯಾಯ 4.4 ಕುಶಾನರು ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೌರ್ಯ ಸಾಮ್ರಾಜ್ಯದ ಪತನಾನಂತರ, ಮೌರ್ಯ ಸಾಮ್ರಾಜ್ಯ ಯಾವಾಗ ಪತನ ಆಯಿತೋ ಆ ಮೌರ್ಯ ಸಾಮ್ರಾಜ್ಯದ ಪತನಾನಂತರ ಭಾರತದಲ್ಲಿ ರಾಜಕೀಯ ಅಸ್ಥಿರತೆ ಅಂತಕ್ಕನ್ನೋದು ಆರಂಭ ಆಗುತ್ತೆ. ರಾಜಕೀಯದಲ್ಲಿ ಅಭದ್ರತೆ ಅಂತಕ್ಕನ್ನೋದು ಉಂಟಾಗುತ್ತೆ. ಒಂದು ವಿಶಾಲ ಸಾಮ್ರಾಜ್ಯ ಮತ್ತೆ ಸಣ್ಣ ಸಣ್ಣ ರಾಜ್ಯಗಳಾಗಿ ಏನಾಯಿತು ಅಂತಂದರೆ ವಿಭಜನೆ ಅಂತಕ್ಕನ್ನೋದನ್ನು ಹೊಂದ್ತಾ ಹೋಗುತ್ತೆ. ವಿದೇಶಿಯರ ಆಕ್ರಮಣಗಳು ಭಾರತದ ಮೇಲೆ ಆಗ್ತವೆ. ಹೂಣರು, ಬ್ಯಾಕ್ಟ್ರಿಯನ್ನರು, ಶಕರು, ಸತ್ರಪರು, ಹೀಗೆ ಅನೇಕ ಜನ ವಿದೇಶಿಯರು ಭಾರತದ ಮೇಲೆ ಏನನ್ನ ಮಾಡಿದ್ರು ಅಂತಾರೆ, ಆಕ್ರಮಣವನ್ನು ಮಾಡಿ ಸಣ್ಣ ಸಣ್ಣ ಭಾರತದ ಭಾಗಗಳನ್ನು ಆಳಲಿಕ್ಕೆ ಆರಂಭ ಅಂತಕ್ಕನ್ನೋದನ್ನು ಮಾಡ್ತಾರೆ. ಹಾಗಾಗಿನೇ ಮೌರ್ಯ ಸಾಮ್ರಾಜ್ಯದ ಪತನವು ಭಾರತದಲ್ಲಿ ರಾಜಕೀಯ ಅಸ್ಥಿರತೆಗೆ ಕಾರಣವಾಯಿತು. ಆ ರಾಜಕೀಯ ಅಸ್ಥಿರತೆಯ ಲಾಭವನ್ನು ಪಡೆದುಕೊಂಡಂತಹ ವಿದೇಶಿಯರಾದಂಥ ಹೂಣರು, ಬ್ಯಾಕ್ಟ್ರಿಯನ್ನರು, ಶಕರು, ಸತ್ರಪರು ಇನ್ನೂ ಮುಂತಾದವರು ಭಾರತ ಕೆಲವು ಭಾಗಗಳನ್ನು ಆಕ್ರಮಿಸಿಕೊಂಡು ಸಣ್ಣ ಸಣ್ಣ ರಾಜ್ಯಗಳನ್ನು ಸ್ಥಾಪಿಸಿಕೊಂಡು ಆಡಳಿತವನ್ನು ಮಾಡಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಇದೇ ರೀತಿಯಾಗಿ ಚೀನಾದಲ್ಲಿಯೂ ಸಹ ಇಂತಹ ರಾಜಕೀಯ ಅಸ್ಥಿರತೆಯ ವಾತಾವರಣ ಉಂಟಾಗುತ್ತೆ. ಹೂಣರು ಚೀನಾದ ಮೇಲೆ ದಾಳಿಯನ್ನು ಆರಂಭವನ್ನು ಮಾಡ್ತಾರೆ. ಆಗ ಚೀನಾದ ಒಂದು ಬುಡಕಟ್ಟು ಜನಾಂಗವಾಗಿದ್ದಂತಹ ಕುಶಾನರು ಚೀನಾದ ಯೂಚಿ ಎಂಬ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದರು. ಕುಶಾನರು ಚೀನಾದ ಒಂದು ಬುಡಕಟ್ಟು ಜನಾಂಗ. ಅವರ ಜನಾಂಗವನ್ನು ಏನಂತ ಕರಿತಾ ಇದ್ರು ಅಂತ ಹೇಳಿದ್ರೆ ಯೂಚಿ ಅಂತೇಳಿ ಕರೆಯಲಾಗ್ತಾ ಇತ್ತು. ಆ ಯೂಚಿ ಎಂಬ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದಂತಹ ಕುಶಾನರ ಮೇಲೆ ಹೂಣರು ದಾಳಿಯನ್ನು ಮಾಡ್ತಾರೆ. ಆ ಹೂಣರ ದಾಳಿಯಿಂದಾಗಿ ಅವರು ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿಂದ ಹೊರದೂಡಲ್ಪಡ್ತಾರೆ. ಚೀನಾ ದೇಶದಿಂದ ಯಾರನ್ನ ಹೊರದೂಡಿದ್ರು ಅಂತ ಹೇಳಿದ್ರೆ ಹೂಣರು ಕುಶಾನರನ್ನ ಹೊರದೂಡ್ತಾರೆ. ಹೀಗೆ ಹೂಣರ ದಾಳಿಯಿಂದ ಚೀನಾದಿಂದ ಹೊರದೂಡಲ್ಪಟ್ಟಂತಹ ಕುಶಾನರು ಬ್ಯಾಕ್ಟ್ರಿಯಾದ ಕಡೆಗೆ ವಲಸೆ ಹೋಗ್ತಾರೆ. ಚೀನಾದಿಂದ ಹೊರದೂಡಲ್ಪಟ್ಟಂತಹ ಕುಶಾನರು ಅಲ್ಲಿಂದ ಯಾವ ಕಡೆಗೆ ಹೋದರು ಅಂತ ಹೇಳಿದ್ರೆ ಬ್ಯಾಕ್ಟ್ರಿಯಾದ ಕಡೆಗೆ ವಲಸೆ ಹೋಗ್ತಾರೆ ಮತ್ತು ಬ್ಯಾಕ್ಟ್ರಿಯಾವನ್ನು ವಶಪಡಿಸಿಕೊಳ್ತಾರೆ. ಬ್ಯಾಕ್ಟ್ರಿಯಾ ಯಾರ ವಶ ಆಯಿತು ಅಂತ ಹೇಳಿದ್ರೆ ಕುಶಾನರ ವಶವಾದ. ಅಲ್ಲಿಂದ ಅವರು ಆಫ್ಘಾನಿಸ್ತಾನದ ಕಡೆಗೆ ಮುಂದುವರಿತಾರೆ. ಇವತ್ತಿನ ಆಫ್ಘಾನಿಸ್ತಾನ ಏನಿದೆಯಲ್ಲ ಆ ಅಫ್ಘಾನ್ನವರೆಗೆ ಅವರು ಮುಂದುವರಿತಾರೆ. ಗಾಂಧಾರವನ್ನು ವಶಪಡಿಸಿಕೊಳ್ತಾರೆ. ಅಫ್ಘಾನಿಸ್ತಾನದ ಗಾಂಧಾರವನ್ನು ಯಾರು ವಶಪಡಿಸಿಕೊಂಡ್ರು ಅಂತಂದರೆ ಕುಶಾನರು ವಶಪಡಿಸಿಕೊಳ್ತಾರೆ. ಅದಾದ ನಂತರ ಅವರು ಭಾರತದ ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಭಾರತದ ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸಿ ಸಿಂಧೂ, ಗಂಗಾ ನದಿಯ ಬಯಲಿನವರೆಗೆ ವಿಸ್ತರಣೆಯನ್ನು ಪಡೀತಾರೆ. ಭಾರತದ ಸಿಂಧು ಮತ್ತು ಗಂಗಾ ನದಿಯ ಪ್ರದೇಶ ಏನಿದೆ ಅಲ್ಲಿಗೆ ತಮ್ಮ ವಿಸ್ತರಣೆಯನ್ನು ಪಡೀತಾರೆ. ಶಕರನ್ನ, ಸತ್ರಪರನ್ನ ಸೋಲಿಸ್ತಾರೆ. ವಿದೇಶಿಯರಾಗಿದ್ದಂಥ ಶಕರನ್ನ ಮತ್ತು ಸತ್ರಪರನ್ನ ಸದೆ ಬಡಿದು ಇಲ್ಲಿ ಒಂದು ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಯಾರು ಕಟ್ಟಿದ್ರು ಅಂತ ಹೇಳಿದ್ರೆ ಕುಶಾನರು ನಿರ್ಮಾಣ ಅಂತಕ್ಕನ್ನೋದನ್ನ ಮಾಡ್ತಾರೆ. ಹಾಗಾಗಿನೇ ಕುಶಾನರು ಭಾರತದ ಮೇಲೆ ಆಕ್ರಮಣವನ್ನು ಏನು ಮಾಡಿದ್ರು, ಇದು ಒಂದು ವಿಶೇಷವಾದಂಥ ಒಂದು ಹೊಸ ಯುಗಕ್ಕೆ ನಾಂದಿ ಅಂತಕ್ಕನ್ನೋದನ್ನ ಆಡುತ್ತೆ. ಭಾರತದಲ್ಲಿ ಮತ್ತೊಮ್ಮೆ ರಾಜಕೀಯ ಐಕ್ಯತೆಯ ಸ್ಥಾಪನೆ ಆಗುತ್ತೆ. ಕುಶಾನರಿಂದಾಗಿ ಭಾರತದಲ್ಲಿ ಮತ್ತೆ ಯಾವುದರ ಸ್ಥಾಪನೆ ಆಯ್ತು ಅಂತಂದರೆ ರಾಜಕೀಯ ಐಕ್ಯತೆಯ ಸ್ಥಾಪನೆ ಅಂತಕ್ಕನ್ನೋದಾಯಿತು. ವಿದೇಶಿಯರ ಆಕ್ರಮಣಕ್ಕೆ ಒಳಗಾಗಿ ಸಣ್ಣ ಸಣ್ಣ ರಾಜ್ಯಗಳಾಗಿ ಹರಿದು ಹಂಚಿ ಹೋಗಿದ್ದಂಥ ಭಾರತವನ್ನು ಮತ್ತೆ ಒಗ್ಗೂಡಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದರೆ ಕುಶಾನರಿಗೆ ಸಲ್ಲುತ್ತೆ. ಹಾಗಾಗಿ ಇದು ಹೊಸ ಯುಗದ ನಾಂದಿ ಅಂತೇಳಿ ಕರೀತಾರೆ, ಅಥವಾ ಭಾರತದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತೇಳಿ ಕರೆಯಲಾಗುತ್ತೆ. ಹರಿದು ಹಂಚಿ ಹೋಗಿದ್ದಂಥ ಭಾರತವನ್ನು ಮೌರ್ಯರ ನಂತರ ಮತ್ತೆ ಒಗ್ಗೂಡಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತ ಹೇಳಿದ್ರೆ ಕುಶಾನರಿಗೆ ಸಲ್ಲುತ್ತೆ. ಅವರು ಮೂಲತಃ ಎಲ್ಲಿಂದ ಬಂದವರು ಅಂತ ಹೇಳಿದ್ರೆ ಚೀನಾದ ಯೂಚಿ ಎಂಬ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಅಲ್ಲಿಂದ ಅವರು ಹೊರಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಹೂಣರು ಅವರ ಮೇಲೆ ದಾಳಿಯನ್ನ ಮಾಡಿ ಚೀನಾದಿಂದ ಹೊರದೂಡ್ತಾರೆ. ಹೀಗೆ ಚೀನಾದಿಂದ ಹೊರದೂಡಲ್ಪಟ್ಟಂತ ಕುಶಾನರು
ಬ್ಯಾಕ್ಟೀರಿಯಾದ ಕಡೆಗೆ ವಲಸೆ ಹೋಗ್ತಾರೆ. ಆ ಬ್ಯಾಕ್ಟೀರಿಯಾವನ್ನು ವಶಪಡಿಸಿಕೊಳ್ತಾರೆ. ಅದನ್ನು ವಶಪಡಿಸಿಕೊಂಡ ನಂತರ ಆಫ್ಘಾನಿಸ್ತಾನದ ಕಡೆಗೆ ಮುಂದುವರಿತಾರೆ ಮತ್ತು ಗಾಂಧಾರವನ್ನು ವಶಪಡಿಸಿಕೊಳ್ತಾರೆ. ಅಲ್ಲಿ ಕೆಲವು ದಿನಗಳ ಕಾಲ ಆಡಳಿತವನ್ನು ಮಾಡ್ತಾರೆ. ಅದಾದ ನಂತರ ಭಾರತದ ಕಡೆಗೆ ವಲಸೆಯನ್ನು ಆರಂಭಿಸ್ತಾರೆ. ಶಕರನ್ನ ಮತ್ತು ಸತ್ರಪರನ್ನ ಸೋಲಿಸಿ ಸಿಂಧು ಮತ್ತು ಗಂಗಾ ನದಿಯ ಬಯಲುಗಳನ್ನು ವಶಪಡಿಸಿಕೊಳ್ತಾರೆ. ಹೀಗೆ ಒಂದು ಭಾರತದ ಅನೇಕ ರಾಜ್ಯಗಳನ್ನು ಗೆಲ್ತಾ ಅವರು ಭಾರತದಲ್ಲಿ ಏನನ್ನು ಸ್ಥಾಪಿಸ್ತಾರೆ ಅಂತ ಹೇಳಿದ್ರೆ ರಾಜಕೀಯ ಐಕ್ಯತೆ ಅಂತಕ್ಕನ್ನ ಸ್ಥಾಪಿಸ್ತಾರೆ. ಇದು ಕೇವಲ ರಾಜಕೀಯ ಐಕ್ಯತೆಯಿಂದ ಅಷ್ಟೇ ಮಹತ್ವವನ್ನು ಪಡೆದಿಲ್ಲ, ಸಾಂಸ್ಕೃತಿಕವಾಗಿಯೂ ಭಾರತ ಬೆಳವಣಿಗೆಯನ್ನು ಹೊಂದಲು ಇವರ ಆಡಳಿತ ಸಹಾಯಕ. ಭಾರತ ಬರೀ ರಾಜಕೀಯವಾಗಿ ಅಷ್ಟೇ ಅಲ್ಲ, ಸಾಂಸ್ಕೃತಿಕವಾಗಿ ಏನನ್ನ ಕಾಣುತ್ತಂದ್ರೆ ಏಳಿಗೆ ಅಥವಾ ಪ್ರಗತಿ ಅಂತ ಕನ್ನಡನ ಕಾಣುತ್ತೆ. ಹಾಗೆಯೇ ಕುಶಾನರ ಆಡಳಿತವನ್ನು ಭಾರತ ಇತಿಹಾಸದಲ್ಲಿ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಹೊಸ ಯುಗದ ನಾಂದಿ ಅಂತೇಳಿ ಕರಿತೀವಿ ಮತ್ತು ಒಂದು ಭಾರತ ಇತಿಹಾಸದಲ್ಲಿ ಮೈಲುಗಲ್ಲು ಅಂತೇಳಿ ಅವರ ಆಡಳಿತವನ್ನು ನಾವು ಕರಿತೀವಿ. ಇಂತಹ ಕುಶಾನ ಸಾಮ್ರಾಜ್ಯವನ್ನ ಸ್ಥಾಪಿಸಿದವನೇ ಯಾರು ಅಂತ ಹೇಳಿದ್ರೆ ಕುಜಲ ಕಟ್ಫೈಸಿಸ್ ಅಂತಕ್ಕಂಥ ಕುಜಲ ಕಟ್ಫೈಸಿಸ್ ಇವನೇ ಕುಶಾನ ಮನೆತನದ ಅಥವಾ ಸಾಮ್ರಾಜ್ಯದ ಸ್ಥಾಪಕ ಅಂತೇಳಿ ಇವನ್ನ ಕರೀತಾರೆ. ಇದನ್ನು ನಿಮಗೆ ಹೊಂದಿಸಿ ಬರೆಯೋದ್ರಲ್ಲಿ ಬಹಳಷ್ಟು ಸರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದು ಕಡೆ ಕುಶಾನರ ದೊರೆ ಅಂತ ಇರುತ್ತೆ, ಇನ್ನೊಂದು ಕಡೆ ಕುಜಲ ಕಟ್ಫೈಸಿಸ್ ಅಥವಾ ಒಂದನೇ ಕಟ್ಫೈಸಿಸ್ ಅಂತೇಳಿ ಹೇಳ್ತಾರೆ. ಇವನ ಉತ್ತರಾಧಿಕಾರಿಯಾಗಿ ಯುಮಾ ಕಟ್ಫೈಸಿಸ್ ಅಂತಕ್ಕಂಥ ಅಧಿಕಾರಕ್ಕೆ ಬರ್ತಾರೆ. ಯುಮಾ ಕಟ್ಫೈಸಿಸ್. ಆದರೆ ಕುಶಾನ ಸಾಮ್ರಾಜ್ಯದ ಸ್ಥಾಪಕ ಯಾರು? ಕುಜಲ ಕಟ್ಫೈಸಿಸ್ ಅಥವಾ ಒಂದನೇ ಕಟ್ಫೈಸಿಸ್ ಅಂತೇಳಿ ಅವನ್ನ ಕರಿತೇವೆ. ಇವನು ಸಾಶ 40ರ ವೇಳೆಗೆ ಅವನು ಸಾಮ್ರಾಜ್ಯದ ಸ್ಥಾಪನೆ ಅಂತಕ್ಕನ್ನೋದನ್ನ ಮಾಡ್ತಾನೆ. ಅವನ ನಂತರ ಅವನ ಉತ್ತರಾಧಿಕಾರಿಯಾಗಿ ವಿಮಾ ಕಟ್ಫೈಸಿಸ್ ಅಂತಕ್ಕಂಥ ಆಡಳಿತ ಅಂತಕ್ಕನ್ನೋದನ್ನ ಮಾಡ್ತಾನೆ. ಇನ್ನ ಈ ವಂಶವನ್ನಾಳಿದ ಅತ್ಯಂತ ಪ್ರಸಿದ್ಧನಾದಂತಹ ದೊರೆ ಯಾರು ಅಂತ ಹೇಳಿದ್ರೆ ಕಾನಿಷ್ಕ. ಕುಶಾನರ ಪ್ರಸಿದ್ಧನಾದಂತಹ ಅರಸ ಯಾರು ಅಂತ ಹೇಳಿದ್ರೆ ಕಾನಿಷ್ಕ. ಇವನು ಸಾಶ 120ರಲ್ಲಿ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಸಾಶ 120ರಲ್ಲಿ ಸಿಂಹಾಸನಾರೂಢನಾದ ಅಥವಾ ಪಟ್ಟಾಭಿಷೇಕವನ್ನು ವಹಿಸಿಕೊಂಡ ಅಂತೇಳಿ ವಿ.ಎ. ಸ್ಮಿತ್ ರವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಇನ್ನೂ ಕೆಲವು ವಿದ್ವಾಂಸರು ರ್ಯಾಪ್ಸನ್ ಮತ್ತು ಥಾಮ್ಸನ್ ಅಂತಕ್ಕಂಥವರು ಇವನನ್ನು ಶಕಪುರುಷ ಅಂತೇಳಿ ಕರೀತಾರೆ. ಮತ್ತು ಸಾಶ 78ರಲ್ಲಿ ಇವನು ಅಧಿಕಾರಕ್ಕೆ ಬಂದ ಅಂತೇಳಿ ಆ ವಿದ್ವಾಂಸರುಗಳು ತಿಳಿಸ್ತಾರೆ. ಹಾಗಾದರೆ ಸಾಶ 78 ಏನಿದೆ ಇದನ್ನು ಶಕವರ್ಷ ಅಂತೇಳಿ ಕರೆಯಲಾಗುತ್ತೆ. ಆ ಶಕವರ್ಷದ ಸ್ಥಾಪಕನೇ ಯಾರು ಅಂತ ಹೇಳಿದ್ರೆ ಕಾನಿಷ್ಕ ಅಂತಕ್ಕಂಥ. ಹಾಗಾಗಿ ಅವನ ಪಟ್ಟಾಭಿಷೇಕದ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳು ಅಂತಕ್ಕಂಥವಿದ್ದಾವೆ. ಸಾಶ 120 ಅಂತೇಳಿ ವಿ.ಎ. ಸ್ಮಿತ್ ರವರು ಕರೆದ್ರೆ, ರ್ಯಾಪ್ಸನ್ ಮತ್ತು ಥಾಮಸ್ ಅಂತಕ್ಕಂಥವ್ರು ಸಾಶ 78ರಲ್ಲಿ ಅವನು ಅಧಿಕಾರವನ್ನು ವಹಿಸಿಕೊಂಡ ಅಂತ ಹೇಳ್ತಾರೆ. ಹಾಗಾಗಿ ಸಾಶ 78 ಏನಿದೆ ಇದನ್ನು ಶಕವರ್ಷ ಅಂತೇಳಿ ಕರೆಯಲಾಗುತ್ತೆ. ಆ ಶಕವರ್ಷದ ಸ್ಥಾಪಕನೇ ಯಾರು ಅಂತ ಹೇಳಿದ್ರೆ ಕಾನಿಷ್ಕ ಅಂತಕ್ಕಂಥವನು. ಇವನು ಕುಶಾನರ ಪ್ರಸಿದ್ಧ ದೊರೆಯಾಗಿದ್ದು ವಿಶಾಲವಾದಂಥ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದಷ್ಟೇ ಅಲ್ಲ, ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಭಾರತವನ್ನು ಎತ್ತರೆತ್ತರಕ್ಕೆ ಕೊಂಡೊಯ್ಯತಕ್ಕಂಥ ಕೆಲಸವನ್ನು ಇವನು ಮಾಡ್ತಾ ಬರ್ತಾನೆ. ಇನ್ನು ಇವನ ಸಾಧನೆಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಇವನ ಸೈನಿಕ ಸಾಧನೆಗಳು ಅಥವಾ ದಿಗ್ವಿಜಯಗಳು. ಕಾನಿಷ್ಕನ ಸೈನಿಕ ಸಾಧನೆಗಳು ಅಥವಾ ಅವನ ದಿಗ್ವಿಜಯಗಳು. ಕಾನಿಷ್ಕ ಒಬ್ಬ ವೀರ ಯೋಧ. ಕಾನಿಷ್ಕ ಒಬ್ಬ ವೀರ ಯೋಧನಾಗಿದ್ದ. ಇವನು ಅಧಿಕಾರಕ್ಕೆ ಬಂದ ನಂತರ ಕುಶಾನರ ಸಾಮ್ರಾಜ್ಯದ ಎಲ್ಲೆಗಳನ್ನು ಎಲ್ಲ ಕಡೆ ವಿಸ್ತರಿಸುವ ಕಾರ್ಯ ಅಂತಕ್ಕನ್ನೋದನ್ನು ಮಾಡ್ತಾನೆ. ಇವನ ಸೈನಿಕ ಸಾಧನೆಗಳಿಂದಾಗಿ ಇವನ ಸಾಮ್ರಾಜ್ಯವು ಬ್ಯಾಕ್ಟ್ರಿಯಾ, ಪರ್ಷಿಯಾ, ಆನಂತರ ಆಫ್ಘಾನಿಸ್ತಾನ, ಪಂಜಾಬ್, ಸಿಂಧ್ ಮತ್ತು ಗಂಗಾ ಈ ಎಲ್ಲ ಪ್ರದೇಶಗಳನ್ನು ಒಳಗೊಂಡಂಥ ಒಂದು ವಿಶಾಲವಾದಂಥ ಸಾಮ್ರಾಜ್ಯದ ಸ್ಥಾಪನೆ ಆಗುತ್ತೆ. ಈಗ ತನ್ನ ಸೈನಿಕ ವಿಜಯಗಳ ಮೂಲಕ
ದಿಗ್ವಿಜಯಗಳ ಮೂಲಕ ವಿಶಾಲವಾದಂತಹ ಕುಶಾನ ಸಾಮ್ರಾಜ್ಯವನ್ನು ಸ್ಥಾಪಿಸ್ತವನೇ ಯಾರು ಅಂತ ಹೇಳಿದ್ರೆ ಕಾನಿಷ್ಕ ಅಂತಕ್ಕಂಥ. ಇನ್ನು ಇವನ ವಿಜಯಗಳನ್ನು ನಾವು ಒಂದೊಂದಾಗಿ ನೋಡೋದಾದರೆ, ಮೊದಲದಾಗಿ ಕಾಶ್ಮೀರದ ವಿಜಯ. ಇವನು ಮೊದಲಿಗೆ ಕಾಶ್ಮೀರದ ಮೇಲೆ ದಾಳಿಯನ್ನು ಮಾಡ್ತಾನೆ, ಕಾಶ್ಮೀರದ ವಶ. ಕಾನಿಷ್ಕ ಕಾಶ್ಮೀರವನ್ನು ಗೆಲ್ತಾನೆ ಮತ್ತು ಅಲ್ಲಿ ಆ ಕಾಶ್ಮೀರದ ವಿಜಯದ ನೆನಪಿಗಾಗಿ ಅನೇಕ ಸ್ಮಾರಕಗಳನ್ನು ಅಲ್ಲಿ ನಿರ್ಮಾಣವನ್ನು ಮಾಡ್ತಾನೆ. ಹಾಗೆಯೇ ಕಾನಿಷ್ಪುರ ಎಂಬ ಹೊಸ ನಗರವನ್ನು ನಿರ್ಮಿಸಿದ. ಕಾಶ್ಮೀರವನ್ನು ಗೆದ್ದ ನೆನಪಿಗಾಗಿ ಅನೇಕ ಸ್ಮಾರಕಗಳನ್ನು ನಿರ್ಮಿಸ್ತಾನೆ. ಅಷ್ಟೇ ಅಲ್ಲ, ಒಂದು ಹೊಸ ನಗರ ಕಾನಿಷ್ಪುರ ಅಂತೇಳೋದನ್ನ ಕರೀತಾನೆ. ಆ ಕಾನಿಷ್ಪುರವೇ ಇಂದಿನ ಶ್ರೀನಗರ. ಆ ಕಾನಿಷ್ಪುರವೇ ಜಮ್ಮು ಕಾಶ್ಮೀರದ ರಾಜಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂತಹ ಶ್ರೀನಗರ ಅಂತ ಕರಿತೀವಿ. ಅಂತಹ ಭವ್ಯವಾದಂತಹ ನಗರವನ್ನು ಕಾಶ್ಮೀರದ ದಿಗ್ವಿಜಯದ ನೆನಪಿಗಾಗಿ ಯಾರು ನಿರ್ಮಾಣವನ್ನು ಮಾಡ್ದ ಅಂತ ಹೇಳಿದ್ರೆ ಕಾನಿಷ್ಕ ಅಂತಕ್ಕಂಥವನು ನಿರ್ಮಾಣವನ್ನು ಮಾಡ್ತಾನೆ. ಈಗ ಅದು ಶ್ರೀನಗರ ಅಂತಲೇ ಪ್ರಸಿದ್ಧಿ ಅಂತಕ್ಕನ್ನೋದನ್ನು ಪಡೆದುಕೊಂಡಿದೆ. ಇನ್ನು ಎರಡನೇದು ಮಗಧದ ವಶ. ಮಗಧ ತನ್ನ ಎರಡನೆಯ ದಂಡಯಾತ್ರೆಯನ್ನು ಅವನು ಮಗಧದ ಮೇಲೆ ಕೈಗೊಳ್ತಾನೆ, ಮಗಧದ ಆಕ್ರಮಣವನ್ನು ಮಾಡ್ತಾನೆ. ಆದರೆ ಕೆಲವು ವಿದ್ವಾಂಸರು ಕಾನಿಷ್ಕ ಮಗಧವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ, ಮಗಧದ ಕೆಲವು ಭಾಗಗಳನ್ನಷ್ಟೇ ಯಾರು ವಶಪಡಿಸಿಕೊಂಡ ಅಂತ ಹೇಳಿದ್ರೆ ಕಾನಿಷ್ಕ ವಶಪಡಿಸಿಕೊಂಡ ಅಂತ ಹೇಳ್ತಾರೆ. ಹಾಗಾಗಿ ಮಗಧದ ಕೆಲವು ಭಾಗಗಳು ಯಾರ ವಶ ಆದವು ಅಂತ ಹೇಳಿದ್ರೆ ಕಾನಿಷ್ಕನ ವಶವಾದವು. ಇನ್ನು ಮೂರನೇದು ಶಕರು ಮತ್ತು ಸತ್ರಪರೊಡನೆ ಕದನ. ಶಕರು ಮತ್ತು ಸತ್ರಪರೊಡನೆ ಇವನು ಅನೇಕ ಯುದ್ಧಗಳನ್ನು ಮಾಡ್ತಾರೆ, ಸರಣಿ ಯುದ್ಧಗಳು, ಅನೇಕ ಯುದ್ಧಗಳನ್ನು ಶಕರು ಮತ್ತು ಸತ್ರಪರ ಮೇಲೆ ಕೈಗೊಂಡ. ಕಾನಿಷ್ಕ ಪಂಜಾಬ್ ಮತ್ತು ಮಥುರಾಗಳನ್ನು ಅವರಿಂದ ವಶಪಡಿಸಿಕೊಳ್ತಾನೆ. ಶಕರು ಮತ್ತು ಸತ್ರಪರನ್ನು ಸೋಲಿಸಿ ಅವರಿಂದ ಮಥುರಾ ಮತ್ತು ಪಂಜಾಬ್ ಮುಂತಾದ ಪ್ರದೇಶಗಳನ್ನು ವಶಪಡಿಸಿಕೊಂಡು ಶಕರು ಸತ್ರಪರನ್ನು ಸಂಪೂರ್ಣವಾಗಿ ಸದೆಬಡಿದು ಅವರ ಮೇಲೆ ತನ್ನ ಪ್ರಭುತ್ವ ಅಂತಕ್ಕನ್ನೋದನ್ನು ಸ್ಥಾಪಿಸ್ತಾನೆ. ಹೀಗೆ ಶಕರು ಮತ್ತು ಸತ್ರಪರು ಸಂಪೂರ್ಣವಾಗಿ ಯಾರಿಂದ ಸೋಲನ್ನು ಅನುಭವಿಸಿದ್ರು ಅಂತ ಹೇಳಿದ್ರೆ ಕಾನಿಷ್ಕನಿಂದ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸಿ ಅವರು ಯಾರಿಗೆ ಶರಣಾದರು ಅಂತ ಹೇಳಿದ್ರೆ ಕಾನಿಷ್ಕನಿಗೆ ಶರಣಾಗತಿಯನ್ನು ಹೊಂದುತ್ತಾರೆ. ಹಾಗೆಯೇ ಪಂಜಾಬ್ ಮತ್ತು ಮಥುರಾ ಭಾಗಗಳ ಮೇಲೆ ತನ್ನ ಪ್ರಭುತ್ವವನ್ನು ಯಾರು ಸ್ಥಾಪಿಸಿದ ಅಂತ ಹೇಳಿದ್ರೆ ಕಾನಿಷ್ಕ ಸ್ಥಾಪನೆ ಅಂತಕ್ಕನ್ನೋದನ್ನು ಮಾಡ್ತಾನೆ. ಆನಂತರ ಅವನು ಚೀನಾದ ಮೇಲೆ ಯುದ್ಧವನ್ನು ಕೈಗೊಳ್ತಾನೆ. ತನ್ನ 4ನೇ ದಂಡಯಾತ್ರೆಯನ್ನು ಚೀನಾದ ಮೇಲೆ ಕೈಗೊಂಡ. ಇವರು ಮೂಲತಃ ಎಲ್ಲಿಂದ ಬಂದಂಥವರು? ಚೀನಾದಿಂದಲೇ ಬಂದವರಾಗಿದ್ದರು. ಹಾಗೆಯೇ ತಮ್ಮ ಮಾತೃ ನೆಲದ ಮೇಲೆ, ತಮ್ಮ ತಾಯ್ನಾಡಿನ ಮೇಲೆ ಅವರಿಗೆ ವಿಶೇಷವಾದಂತಹ ಅಭಿಮಾನ ಅಂತ ಕನ್ನದಿರುತ್ತೆ. ಹಾಗಾಗಿನೇ ತನ್ನ ತಾಯ್ನಾಡನ್ನು ಗೆಲ್ಲುವ ಉತ್ಕಟ ಆಕಾಂಕ್ಷೆಯನ್ನು ಯಾರು ಹೊಂದಿದ್ದ ಅಂತ ಹೇಳಿದ್ರೆ ಕಾನಿಷ್ಕ ಅಂತಕ್ಕಂಥವನು ಹೊಂದಿದ್ದ. ಅವನ ತಂದೆಯೂ ಅದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿರ್ತಾನೆ, ಆದರೆ ಅದರಲ್ಲಿ ಅವನೇನಾಗಿದ್ದ ಅಂತ ಹೇಳಿದ್ರೆ ವಿಫಲತೆ ಅಂತಕ್ಕನ್ನೋದನ್ನು ಹೊಂದಿದ್ದ. ಹಾಗಾಗಿನೇ ತನ್ನ ತಾಯ್ನಾಡನ್ನು ಗೆಲ್ಲಬೇಕು, ತನ್ನ ಮಾತೃಭೂಮಿಯನ್ನು ಗೆಲ್ಲಬೇಕು, ಅದನ್ನು ಆಳಬೇಕು ಅಂತೇಳಿ ಕಾನಿಷ್ಕ ಬಲವಾದಂಥ ಆಕಾಂಕ್ಷೆಯನ್ನು ಹೊಂದಿದ್ದು. ಅದಕ್ಕಾಗಿ ಸಕಲ ಸೈನಿಕ ಸಿದ್ಧತೆಗಳನ್ನು ಮಾಡಿಕೊಂಡು ತನ್ನ ಮೊದಲ ದಂಡಯಾತ್ರೆಯನ್ನು ಚೀನಾದ ಮೇಲೆ ಕೈಗೊಳ್ತಾನೆ. ಚೀನಾದ ಮೇಲೆ ಅವನು 2 ಬಾರಿ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ತನ್ನ ಮೊದಲ ದಂಡಯಾತ್ರೆಯನ್ನು ಚೀನಾದ ಮೇಲೆ ಕೈಗೊಂಡ. ಆಗ ಚೀನಾದಲ್ಲಿ ಪಾಂಚೌ ಅಂತಕ್ಕಂಥವನು ಚೀನಾದ ಸೈನಿಕ ನಾಯಕನಾಗಿದ್ದ. ಪಾಂಚೌ ಅಂತಕ್ಕಂಥವನು ಇವನು ಕಾನಿಷ್ಕನಿಗಿಂತಲೂ ಬಹಳ ಯೋಧ, ಮೇಧಾವಿ. ಹಾಗಾಗಿನೇ ಪಾಂಚೌನಿಂದ ಯಾರು ಸೋಲನ್ನು ಕಾಣಬೇಕಾಯಿತು ಅಂತ ಹೇಳಿದ್ರೆ ಕಾನಿಷ್ಕ ಸೋಲನ್ನು ಕಾಣಬೇಕಾಯಿತು. ಹೀಗೆ ಚೀನಾದ ಆಕ್ರಮಣಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಚೀನಾದ ಮೇಲೆ ಆಕ್ರಮಣವನ್ನು ಮಾಡಿದರೂ ಸಹ ಪಾಂಚೌನಂತಹ ದಕ್ಷ ಸೇನಾ ನಾಯಕನಿಂದ
ಯಾರು ಸೋಲನ್ನು ಎದುರಿಸ್ತಾ ಅಂತ ಹೇಳಿದ್ರೆ ಕಾನಿಷ್ಕ ಸೋಲನ್ನು ಎದುರಿಸ್ತಾನೆ ಮತ್ತು ಅವನಲ್ಲಿಂದ ಬರಿಗೈಯಲ್ಲಿ ಹಿಂದಿರುಗಬೇಕಾಗಿ ಬರುತ್ತೆ. ಆದರೂ ಅವನು ಧೃತಿಗೆಡಲಿಲ್ಲ. ಅವನು ಮತ್ತೆ ಎರಡನೆಯ ಬಾರಿಗೆ ಚೀನಾದ ಮೇಲೆ ತನ್ನ ದಂಡಯಾತ್ರೆಯನ್ನು ಮರು ಆಯೋಜನೆ ಅಂತಕ್ಕನ್ನೋದನ್ನು ಮಾಡ್ತಾನೆ. ಎರಡನೇ ಬಾರಿಗೆ ತನ್ನ ದಂಡಯಾತ್ರೆಯನ್ನು ಕೈಗೊಂಡಂತಹ ಕಾನಿಷ್ಕ ಆ ವೇಳೆಗೆ ಚೀನಾದಲ್ಲಿ ಪಾಂಚೌನ ಮರಣ ಆಗಿರುತ್ತೆ. ಚೀನಾದಲ್ಲಿ ದಕ್ಷ ದಂಡನಾಯಕನಾಗಿದ್ದಂಥ ಸೇನಾ ನಾಯಕನಾಗಿದ್ದಂಥ ಪಾಂಚೌ ಎಂತಕ್ಕಂಥವನು ಮರಣವನ್ನು ಹೊಂದಿರ್ತಾನೆ. ಅವನ ಮಗ ಪಾಂಚಿಯಾಂಗ್ ಎಂತಕ್ಕಂಥವನು ಚೀನಾದ ದಂಡನಾಯಕನಾಗಿ ಸೇವೆ ಸಲ್ಲಿಸ್ತಾ ಇರ್ತಾನೆ. ಪಾಂಚಿಯಾಂಗ್ ಎಂತಕ್ಕಂಥವನು ತಂದೆಯಷ್ಟು ಸಮರ್ಥನಾಗಿರಲಿಲ್ಲ, ತಂದೆಯಷ್ಟು ದಕ್ಷನಾಗಿರಲಿಲ್ಲ. ಇದರ ಸದಾವಕಾಶವನ್ನು ಯಾರು ಪಡ್ಕೊಂಡ ಅಂತ ಹೇಳಿದ್ರೆ ಕಾನಿಷ್ಕ ಅಂತಕ್ಕಂಥ ಪಡ್ಕೊಳ್ತಾನೆ. ತನ್ನ ಎರಡನೆಯ ದಂಡಯಾತ್ರೆಯಲ್ಲಿ ಅವನು ಪಾಂಚಿಯಾಂಗ್ನನ್ನು ಅನೇಕ ಯುದ್ಧಗಳಲ್ಲಿ ಸೋಲಿಸ್ತಾನೆ. ಪಾಂಚಿಯಾಂಗ್ನನ್ನು ಅನೇಕ ಯುದ್ಧಗಳಲ್ಲಿ ಸೋಲಿಸಿದಂಥ ಕಾನಿಷ್ಕ ಚೀನಾದಿಂದ 3 ಪ್ರಾಂತ್ಯಗಳನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಚೀನಾವನ್ನು ಆಕ್ರಮಣವನ್ನು ಮಾಡಿದಂಥ ಕಾನಿಷ್ಕ ಪಾಂಚಿಯಾಂಗ್ನನ್ನು ಸೋಲಿಸಿ 3 ಪ್ರದೇಶಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡ. ಅವುಗಳು ಯಾವ್ಯಾವು ಅಂತ ಹೇಳಿದ್ರೆ ಕಾಶ್ಗರ್, ಯಾರ್ಖಂಡ್, ಕಾಶ್ಗರ್, ಯಾರ್ಖಂಡ್ ಮತ್ತು ಕೊಥಾನ್ ಎಂಬ 3 ಪ್ರದೇಶಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನ ಅಂತಕ್ಕನ್ನೋದನ್ನು ಮಾಡ್ಕೊಳ್ತಾನೆ. ಕಾಶ್ಗರ್, ಯಾರ್ಖಂಡ್ ಮತ್ತು ಕೊಥಾನ್ ಎಂಬ ಚೀನಾದ 3 ಭೂಭಾಗಗಳನ್ನು ಗೆದ್ದು ಅವುಗಳನ್ನು ಕುಶಾನರ ಸಾಮ್ರಾಜ್ಯದಲ್ಲಿ ಅವನು ವಿಲೀನ ಅಂತಕ್ಕನ್ನೋದನ್ನು ಮಾಡಿಕೊಳ್ತಾನೆ. ಹೀಗೆ ಚೀನಾವನ್ನು ಗೆದ್ದಂಥ ಭಾರತದ ಮೊದಲ ಅರಸ ಯಾರು ಅಂತ ಹೇಳಿದರೆ ಅದು ಕಾನಿಷ್ಕ. ಈಗ ತನ್ನ ತಾಯ್ನಾಡನ್ನು ಗೆಲ್ಲಬೇಕು ಅಂತಕ್ಕಂಥ ಉತ್ಕಟ ಆಕಾಂಕ್ಷೆಯನ್ನು ಹೊಂದಿದ್ದಂಥ ಕಾನಿಷ್ಕ 2 ದಂಡಯಾತ್ರೆಗಳನ್ನು ಕೈಗೊಳ್ತಾನೆ. ಮೊದಲ ದಂಡಯಾತ್ರೆಯಲ್ಲಿ ದಕ್ಷ ಸೇನಾ ನಾಯಕನಾಗಿದ್ದಂಥ ಪಾಂಚೌನಿಂದ ಅವನು ಸೋಲನ್ನು ಅನುಭವಿಸ್ತಾನೆ. ಆದರೆ ಅವನು ಧೃತಿಗೆಡಲಿಲ್ಲ. ಎರಡನೇ ಬಾರಿಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾನೆ ಮತ್ತು ಚೀನಾದ ಮೇಲೆ ಎರಡನೆಯ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಆಗ ಚೀನಾದಲ್ಲಿ ಪಾಂಚೌನ ಮರಣ ಆಗಿರುತ್ತೆ. ಅವನ ಮಗನಾದಂಥ ಪಾಂಚಿಯಾಂಗ್ ಎಂತಕ್ಕಂಥವನು ಅಧಿಕಾರಕ್ಕೆ ಬಂದಿರ್ತಾನೆ. ಆ ಪಾಂಚಿಯಾಂಗ್ ತಂದೆಯಷ್ಟು ಸಮರ್ಥನಾಗಿರಲಿಲ್ಲ. ಅದರ ಲಾಭವನ್ನು ಯಾರು ಪಡ್ಕೊಂಡ ಅಂತ ಹೇಳಿದರೆ ಕಾನಿಷ್ಕ ಪಡೆದುಕೊಂಡು ಅವನನ್ನು ಅನೇಕ ಯುದ್ಧಗಳಲ್ಲಿ ಸೋಲಿಸಿ ಚೀನಾದ 3 ಭೂಭಾಗಗಳನ್ನು ಆಕ್ರಮಿಸಿಕೊಳ್ತಾನೆ. ಕಾಶ್ಗರ್, ಯಾರ್ಖಂಡ್ ಮತ್ತು ಕೊಥಾನ್ ಎಂತಕ್ಕಂಥ ಪ್ರದೇಶಗಳನ್ನು ಗೆಲ್ತಾನೆ. ಆ ಚೀನಾದ 3 ಪ್ರದೇಶಗಳನ್ನು ತನ್ನ ಕುಶಾನ ಸಾಮ್ರಾಜ್ಯದಲ್ಲಿ ಅವನು ವಿಲೀನ ಎಂತಕ್ಕನ್ನೋದನ್ನು ಮಾಡ್ತಾನೆ. ಹೀಗೆ ಭಾರತದ ಉಪಖಂಡದವರೆಗೆ ಭೂಪ್ರದೇಶಗಳನ್ನು ಹೊಂದಿದ ಮೊದಲ ಭಾರತೀಯ ಅರಸ ಅಂತೇಳಿ ಯಾರನ್ನ ಕರಿತೇವೆ ಅಂತ ಹೇಳಿದ್ರೆ ಕಾನಿಷ್ಕನನ್ನು ಕರಿತೇವೆ. ಈ ಎಲ್ಲ ದಿಗ್ವಿಜಯಗಳಿಂದಾಗಿ ಇವನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಗರ್ನವರೆಗೆ ಅಂದರೆ ಚೀನಾದವರೆಗೆ, ದಕ್ಷಿಣದಲ್ಲಿ ಸಿಂಧ್ ಪ್ರದೇಶದವರೆಗೆ, ಪೂರ್ವದಲ್ಲಿ ಬನಾರಸ್ ಅಂದರೆ ಈಗಿನ ಕಾಶಿ ಅಥವಾ ವಾರಣಾಸಿ ಅಂತೇಳಿ ಕರಿತೀವಲ್ಲ ಅಲ್ಲಿಯವರೆಗೂ, ಮತ್ತು ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದವರೆಗೂ ಇವನ ಸಾಮ್ರಾಜ್ಯ ವಿಸ್ತರಿಸಲ್ಪಡುತ್ತೆ. ಇಂತಹ ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಅವನು ಯಾವುದರ ಮೂಲಕ ಕಟ್ಟಿದ ಅಂತ ಹೇಳಿದ್ರೆ ತನ್ನ ದಿಗ್ವಿಜಯಗಳ ಮೂಲಕ ಅಥವಾ ತನ್ನ ಸೈನಿಕ ಸಾಧನೆಗಳ ಮೂಲಕ ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಅವನು ಸ್ಥಾಪಿಸ್ತಾನೆ. ಇದಿಷ್ಟು ಕಾನಿಷ್ಕನ ಸೈನಿಕ ಸಾಧನೆಗಳು. ಒಟ್ಟವನು 4 ಪ್ರಮುಖವಾದಂಥ ಯುದ್ಧಗಳನ್ನು ಕೈಗೊಂಡ. ಮೊದಲನೇದಾಗಿ ಕಾಶ್ಮೀರದ ವಿಜಯ, ಎರಡನೇದಾಗಿ ಮಗಧದ ವಿಜಯ, ಮೂರನೇದಾಗಿ ಶಕರ್ ಮತ್ತು ಸತ್ರಪರೊಡನೆ ವಿಜಯ, ನಾಲ್ಕನೇದಾಗಿ ಚೀನಾದೊಡನೆ 2 ದಂಡಯಾತ್ರೆ. ಮೊದಲನೇ ದಂಡಯಾತ್ರೆಯಲ್ಲಿ ಸೋಲು, ಎರಡನೇ ದಂಡಯಾತ್ರೆಯಲ್ಲಿ ಅವನು ವಿಜಯ ಅಂತಕ್ಕಂಥದ್ದನ್ನ ಸ್ಥಾಪನೆಯನ್ನು ಮಾಡ್ತಾನೆ. ಇದರಿಂದಾಗಿ ಅವನ ವಿಶಾಲವಾದಂಥ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯವಾಯಿತು. ಇನ್ನು ಎರಡನೇದಾಗಿ ಅವನ ಆಡಳಿತ ಸಾಧನೆಗಳು, ಕಾನಿಷ್ಕನ ಆಡಳಿತ ಸಾಧನೆಗಳು.
ಕಾನಿಷ್ಕ ವೀರ ಯೋಧ ಮಾತ್ರ ಆಗಿರಲಿಲ್ಲ, ಅವನೊಬ್ಬ ಶ್ರೇಷ್ಠ ಆಡಳಿತಗಾರನೂ ಆಗಿದ್ದ. ಸಾಹಿತ್ಯ, ಕಲೆ, ಧರ್ಮ, ವಾಸ್ತುಶಿಲ್ಪದ ಮಹಾನ್ ಪ್ರೋತ್ಸಾಹಕನಾಗಿದ್ದ. ಅವನು ವೀರ ಯೋಧನಾಗಿ ಸಾಮ್ರಾಜ್ಯ ನಿರ್ಮಾಪಕ ಅಷ್ಟೇ ಆಗಿರಲಿಲ್ಲ, ಒಬ್ಬ ದಕ್ಷ ಆಡಳಿತಗಾರನೂ ಆಗಿದ್ದು ಧರ್ಮ, ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಇವುಗಳ ಪ್ರೋತ್ಸಾಹಕನೂ ಆಗಿದ್ದು ಕುಶಾನ ಸಾಮ್ರಾಜ್ಯದ ಕೀರ್ತಿಯನ್ನು ದೇಶ ವಿದೇಶಗಳಲ್ಲಿ ಹರಡುವಂತೆ ಮಾಡ್ತಾನೆ. ಈ ಮೊದಲನೇದಾಗಿ ಅವನ ಧರ್ಮ, ಕಾನಿಷ್ಕನ ಧರ್ಮ. ಕಾನಿಷ್ಕ ಧರ್ಮ ಸಹಿಷ್ಣು. ಕಾನಿಷ್ಕ ಏನಾಗಿದ್ದ ಅಂತ ಹೇಳಿದ್ರೆ ಒಬ್ಬ ಧರ್ಮ ಸಹಿಷ್ಣು ಅರಸನಾಗಿದ್ದಾನೆ. ಎಲ್ಲ ಧರ್ಮಗಳಿಗೂ ಅವನ ಆಶ್ರಯ ಅಂತಕ್ಕನ್ನೋದನ್ನು ಕೊಡ್ತಾನೆ. ಇವನು ಮೂಲತಃ ಯೂಚಿ ಎಂಬ ಬುಡಕಟ್ಟಿನ ಧರ್ಮವನ್ನು ಆಶ್ರಯಿಸ್ತಾನೆ, ಪ್ರೋತ್ಸಾಹಿಸ್ತಾನೆ. ಏಕೆಂದರೆ ಇವರು ಯಾವ ಬುಡಕಟ್ಟಿಗೆ ಸೇರಿದವರು ಅಂತ ಹೇಳಿದ್ರೆ ಯೂಚಿ ಬುಡಕಟ್ಟಿಗೆ ಸೇರಿದವರಾಗಿದ್ದರು. ಹಾಗಾಗಿನೇ ಆ ಯೂಚಿ ಬುಡಕಟ್ಟು ಸಂಪ್ರದಾಯದ ಆಚರಣೆಯನ್ನು ಮಾಡ್ತಾನೆ, ಅದನ್ನು ಅನುಸರಿಸ್ತಾನೆ. ಹಾಗೆಯೇ ಬುಡಕಟ್ಟು ಧರ್ಮ, ಬುಡಕಟ್ಟು ಸಂಪ್ರದಾಯಗಳು ಇವನ ಆಡಳಿತದಲ್ಲಿ, ಇವನ ಧರ್ಮದಲ್ಲಿ ನಮಗೆ ಕಂಡು ಬರ್ತವೆ. ಆ ನಂತರ ಭಾರತದಲ್ಲಿ ನೆಲೆಸಿದ ನಂತರ, ಭಾರತದಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿದ ನಂತರ ಹಿಂದೂ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಯನ್ನು ಬೆಳೆಸುವ ಕೆಲಸವನ್ನು ಮಾಡ್ತಾನೆ. ಹೀಗೆ ಭಾರತದಲ್ಲಿ ತನ್ನ ವಿಶಾಲವಾದಂಥ ಸಾಮ್ರಾಜ್ಯವನ್ನು ಕಟ್ಟಿದ ನಂತರ ಭಾರತೀಯ ಸಂಸ್ಕೃತಿಯನ್ನು ಮತ್ತು ಭಾರತೀಯ ಧರ್ಮವನ್ನು ಯಾರು ಒಪ್ಕೊಂಡ ಅಂತ ಹೇಳಿದರೆ ಕಾನಿಷ್ಕ ಒಪ್ಕೊಳ್ತಾನೆ. ಭಾರತೀಯ ಸಂಸ್ಕೃತಿಯನ್ನು, ಭಾರತೀಯ ಧರ್ಮವನ್ನು ಅನುಸರಿಸುವ ಕೆಲಸವನ್ನು ಮಾಡ್ತಾನೆ. ಆರಂಭದಲ್ಲಿ ಇವನು ಸೂರ್ಯ ದೇವನನ್ನು ಪೂಜಿಸ್ತಾನೆ. ಸೂರ್ಯನನ್ನು ಇವನು ಪ್ರಮುಖವಾಗಿ ಯಾವ ದೇವತೆಯನ್ನು ಆರಾಧಿಸ್ತಾನೆ ಅಂತ ಹೇಳಿದರೆ ಸೂರ್ಯ ದೇವತೆಯ ಆರಾಧನೆ ಅಂತಕ್ಕನ್ನೋದನ್ನು ಮಾಡ್ತಾನೆ. ಅದರ ಜೊತೆಗೆ ಹಿಂದೂ ಧರ್ಮದ ಇತರೆ ದೇವತೆಗಳನ್ನು ಆರಾಧನೆಯನ್ನು ಮಾಡ್ತಾನೆ. ಸೂರ್ಯನ ಜೊತೆಗೆ ಹಿಂದೂ ಧರ್ಮದ ಅನೇಕ ದೇವತೆಗಳ ಆರಾಧನೆ ಅಂತಕ್ಕನ್ನೋದನ್ನು ಮಾಡ್ತಾನೆ. ಇವನ ತಂದೆ ಮತ್ತು ತಾತ ಕುಜಲ ಕಟ್ಫೈಸಿಸ್ ಮತ್ತು ವಿಮಾ ಕಟ್ಫೈಸಿಸರು ಸಹ ಹಿಂದೂ ಧರ್ಮವನ್ನು ಅನುಸರಿಸ್ತಾ ಇದ್ರು. ಹಾಗಾಗಿನೇ ಅವರ ಮಗ ಮತ್ತು ಮೊಮ್ಮಗನೂ ಆದಂತಹ ಕಾನಿಷ್ಕನು ಸಹ ಹಿಂದೂ ಧರ್ಮವನ್ನು ಅನುಸರಿಸ್ತಾ ಬರ್ತಾನೆ. ಅದಾದ ನಂತರ ಇವನು ಬೌದ್ಧ ಧರ್ಮದ ಸ್ವೀಕಾರವನ್ನು ಮಾಡ್ತಾನೆ. ಬೌದ್ಧ ಧರ್ಮದ ಸ್ವೀಕಾರವನ್ನು ಮಾಡ್ತಾನೆ. ಅಶ್ವಘೋಷ ಎಂಬ ಸನ್ಯಾಸಿಯ ಪ್ರಭಾವದಿಂದಾಗಿ ಅಥವಾ ಬೌದ್ಧ ಭಿಕ್ಷುವಿನ, ಬೌದ್ಧ ಸಾಹಿತ್ಯ ಒಂದು ಪ್ರಭಾವದಿಂದಾಗಿ ಇವನು ಬೌದ್ಧ ಧರ್ಮದ ಸ್ವೀಕಾರ ಅಂತಕ್ಕನ್ನೋದನ್ನು ಮಾಡಿದ. ಆನಂತರ ಅವನು ಬೌದ್ಧ ಧರ್ಮದ ಬೆಳವಣಿಗೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ತಾನೆ. ಅಶೋಕನ ನಂತರ ಬೌದ್ಧ ಧರ್ಮದ ಏಳಿಗೆಗೆ ಶ್ರಮಿಸಿದ ಮತ್ತೊಬ್ಬ ಅರಸ ಯಾರು ಅಂತ ಹೇಳಿದ್ರೆ ಅದು ಕಾನಿಷ್ಕ. ಈಗ ಅಶೋಕನ ನಂತರ ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಕೊಡುಗೆ ಅಂತಕ್ಕನ್ನೋದನ್ನು ಕೊಡ್ತಾನೆ. ಬೌದ್ಧ ಧರ್ಮದ ಪ್ರಸಾರಕ್ಕೆ ಅನೇಕ ಕ್ರಮಗಳನ್ನು ಕೈಗೊಳ್ತಾನೆ. ಇವನು ಬೌದ್ಧ ಧರ್ಮಕ್ಕೆ ಕೊಟ್ಟಂಥ ಕೊಡುಗೆಯಿಂದಾಗಿ ಬೌದ್ಧ ಧರ್ಮ ಇವತ್ತಿನ ಚೀನಾ, ಟಿಬೆಟ್, ಬರ್ಮಾ ಮತ್ತು ಮಧ್ಯ ಏಷ್ಯಾದ ದೇಶಗಳಲ್ಲಿ ಹರಡುತ್ತೆ. ಚೀನಾ, ಟಿಬೆಟ್, ಅನಂತರ ಬರ್ಮಾ ಮತ್ತು ಮಧ್ಯ ಏಷ್ಯಾದ ಹಲವು ರಾಷ್ಟ್ರಗಳಲ್ಲಿ ಬೌದ್ಧ ಧರ್ಮ ಬೆಳೀಲಿಕ್ಕೆ ಕಾರಣನಾದಂಥವನೇ ಯಾರು ಅಂತ ಹೇಳಿದರೆ ಕಾನಿಷ್ಕ. ಇವನು ಕೊಟ್ಟಂತಹ ಕೊಡುಗೆಗಳಿಂದಾಗಿಯೇ ಭಾರತದ ಗಡಿಯಾಚೆಗೂ ಬೌದ್ಧ ಧರ್ಮ ಪಸರಿಸಲಿಕ್ಕೆ, ಬೆಳೆಯಲಿಕ್ಕೆ ಕಾರಣವಾಯಿತು. ಇದಕ್ಕಾಗಿ ಅವನು ಕೈಗೊಂಡಂಥ ಪ್ರಮುಖ ಕ್ರಮಗಳು, ಬೌದ್ಧ ಧರ್ಮದ ಏಳಿಗೆಗಾಗಿ ಕಾನಿಷ್ಕ ಕೈಗೊಂಡಂಥ ಕ್ರಮಗಳು. ಮೊದಲನೇದು ಬೌದ್ಧ ಧರ್ಮಕ್ಕೆ ರಾಜಾಶ್ರಯ. ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ಕಲ್ಪಿಸಿಕೊಡ್ತಾನೆ. ಯೂಚಿ ಬುಡಕಟ್ಟು ಸಂಪ್ರದಾಯವನ್ನು ಅನುಸರಿಸ್ತಾನೆ, ಹಿಂದೂ ಧರ್ಮವನ್ನು ಆರಾಧಿಸ್ತಾನೆ, ಅದರ ಜೊತೆಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಬೌದ್ಧ ಧರ್ಮದ ಏಳಿಗೆಗೆ ಕೊಡುಗೆಗಳನ್ನು ಕೊಡ್ತಾನೆ. ಆ ಬೌದ್ಧ ಧರ್ಮದ ಕೊಡುಗೆಗೆ ಇವನು ಕೊಟ್ಟಂಥ ಮೊದಲ ಕ್ರಮ ಯಾವುದು ಅಂತ ಹೇಳಿದರೆ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ಮತ್ತು ಬೌದ್ಧ ಭಿಕ್ಷುಗಳಿಗೆ ಆಶ್ರಯ. ಬೌದ್ಧ ಸಂಘಗಳೇನಿದ್ವು ಅವುಗಳಿಗೂ ಅವನು ಆಶ್ರಯ ಅಂತಕ್ಕನ್ನೋದನ್ನು ಕೊಡ್ತಾನೆ. ಹೀಗೆ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ದೊರೆತಿದ್ದರಿಂದಾಗಿ, ಬೌದ್ಧ ಭಿಕ್ಷುಗಳಿಗೆ ಆಶ್ರಯ ದೊರೆತಿದ್ದರಿಂದಾಗಿ ಅವರು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಬೌದ್ಧ ಧರ್ಮದ ಪ್ರಸಾರವನ್ನು ಮಾಡಲಿಕ್ಕೆ ಕಾರಣವಾಯಿತು.
ಇನ್ನು ಎರಡನೆಯ ಕ್ರಮ ಬೌದ್ಧ ವಿಹಾರಗಳು. ಬೌದ್ಧ ವಿಹಾರಗಳು ಮತ್ತು ಮಠಗಳ ನಿರ್ಮಾಣ. ಬೌದ್ಧ ವಿಹಾರ ಮತ್ತು ಮಠಗಳ ನಿರ್ಮಾಣ. ಬೌದ್ಧ ಭಿಕ್ಷುಗಳ ವಾಸಕ್ಕಾಗಿ, ಬೌದ್ಧ ಭಿಕ್ಷುಗಳ ವಾಸಕ್ಕಾಗಿ, ಅವರ ಧ್ಯಾನಕ್ಕಾಗಿ ಮತ್ತು ಧರ್ಮದ ಪ್ರಸಾರಕ್ಕಾಗಿ ಅವನು ಬೌದ್ಧ ವಿಹಾರಗಳನ್ನು ಮತ್ತು ಬೌದ್ಧ ಮಠಗಳ ನಿರ್ಮಾಣ ಅಂತಕ್ಕನ್ನೋದನ್ನು ಮಾಡ್ತಾನೆ. ಇನ್ನು ಮೂರನೆಯ ಕ್ರಮ ಬೌದ್ಧ ನಿಯೋಗಗಳ ರಚನೆ. ಬೌದ್ಧ ನಿಯೋಗಗಳು ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ನಿಯೋಗಗಳನ್ನು ರಚನೆ ಮಾಡ್ತಾನೆ. ತಂಡಗಳನ್ನು ರಚಿಸ್ತಾನೆ. ನಿಯೋಗ ಅಂತ ಹೇಳಿದ್ರೆ ತಂಡ. ಬೌದ್ಧ ಧರ್ಮ ಪ್ರಚಾರಕರ ಸಂಘಗಳನ್ನು ಅವನು ರಚನೆಯನ್ನು ಮಾಡ್ತಾನೆ. ಆ ನಿಯೋಗಗಳನ್ನು ಬೇರೆ ಬೇರೆ ದೇಶಗಳಿಗೆ ಕಳಿಸಿಕೊಡ್ತಾನೆ. ಬೌದ್ಧ ನಿಯೋಗಗಳನ್ನು ರಚನೆಯನ್ನು ಮಾಡಿ ಧರ್ಮ ಪ್ರಚಾರಕ್ಕಾಗಿ ಅವನ್ನ ಬೇರೆ ಬೇರೆ ದೇಶಗಳಿಗೆ ಕಳಿಸಿಕೊಡ್ತಾನೆ. ಜಪಾನ್, ಟಿಬೆಟ್ ಮತ್ತು ಮಧ್ಯ ಏಷ್ಯಾ. ಜಪಾನ್, ಟಿಬೆಟ್ ಮತ್ತು ಮಧ್ಯ ಏಷ್ಯಾಗೆ ಈ ನಿಯೋಗಗಳು ಹೋಗ್ತವೆ ಮತ್ತು ಅಲ್ಲೆಲ್ಲ ಧರ್ಮ ಪ್ರಸಾರ ಅಂತಕ್ಕನ್ನೋದನ್ನು ಮಾಡ್ತವೆ. ಹೀಗೆ ಇವನು ಕೈಗೊಂಡಂಥ ಅಥವಾ ಇವನು ರಚಿಸಿದಂಥ ಈ ನಿಯೋಗಗಳಿಂದಾಗಿಯೇ ಮಧ್ಯ ಏಷ್ಯಾ, ಟಿಬೆಟ್, ಚೀನಾ, ಬರ್ಮಾ ಮುಂತಾದಂಥ ದೇಶಗಳಲ್ಲಿ ಬೌದ್ಧ ಧರ್ಮ ಹರಡಲಿಕ್ಕೆ ಕಾರಣವಾಯಿತು. ಇನ್ನು ಇವನು ನಾಲ್ಕನೇ ಬೌದ್ಧ ಸಮ್ಮೇಳನದ ಆಯೋಜನೆ. ಇವನು ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಕೈಗೊಂಡಂಥ ಮತ್ತೊಂದು ಕ್ರಮ ಅಂತ ಹೇಳಿದ್ರೆ 4ನೇ ಬೌದ್ಧ ಸಮ್ಮೇಳನದ ಆಯೋಜನೆ. ಸಾಶ 102ರಲ್ಲಿ ಕಾಶ್ಮೀರದ ಕುಂಡಲವನದಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನು ಆಯೋಜಿಸ್ತಾನೆ. ಕಾಶ್ಮೀರದ ಕುಂಡಲವನದಲ್ಲಿ ಸಾಶ 102ರಲ್ಲಿ ಇವನು 4ನೇ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿದ. ವಸುಮಿತ್ರ ಎಂಬುವವನು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ತಾನೆ. ವಸುಮಿತ್ರ 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ. ಈ ಸಮ್ಮೇಳನದ ಪ್ರಮುಖ ಉದ್ದೇಶ ಏನು ಅಂತೇಳಿದರೆ ಬೌದ್ಧ ಧರ್ಮದಲ್ಲಿ ಉಂಟಾಗಿದ್ದ ವಿವಾದಗಳನ್ನು ಬಗೆಹರಿಸುವುದಾಗಿತ್ತು. ಈ ಸಮ್ಮೇಳನದ ಆಯೋಜನೆಯ ಪ್ರಮುಖ ಉದ್ದೇಶವೇ ಏನಾಗಿತ್ತು ಅಂತ ಹೇಳಿದ್ರೆ ಬೌದ್ಧ ಧರ್ಮದಲ್ಲಿ ಉಂಟಾಗಿದ್ದಂಥ ತೊಡಕುಗಳು, ವಿವಾದಗಳು ಏನಿದ್ವೋ ಅವುಗಳನ್ನು ಬಗೆಹರಿಸುವ ಉದ್ದೇಶದಿಂದಲೇ ಈ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಅದರ ಜೊತೆಗೆ ತ್ರಿಪಿಟಕಗಳು 3ನೇ ಬೌದ್ಧ ಸಮ್ಮೇಳನದಲ್ಲಿ ಪಾಟಲಿಪುತ್ರದಲ್ಲಿ ಏನು ನಡೆಯುತ್ತೆ ಆ ಸಮ್ಮೇಳನದಲ್ಲಿ ತ್ರಿಪಿಟಕಗಳನ್ನು ರಚಿಸಲಾಗಿರುತ್ತೆ. ಆ ತ್ರಿಪಿಟಕಗಳ ಮೇಲೆ ವಿಮರ್ಶೆಯನ್ನು ಸಿದ್ಧಪಡಿಸುವುದು ಇದರ ಉದ್ದೇಶ. ಮೊದಲನೇ ಉದ್ದೇಶ ಬೌದ್ಧ ಧರ್ಮದ ವಿವಾದಗಳನ್ನು ಬಗೆಹರಿಸಿಕೊಳ್ಳುವುದು. ಎರಡನೇದು ತ್ರಿಪಿಟಕಗಳ ಮೇಲೆ ವಿಮರ್ಶೆಯನ್ನು ಸಿದ್ಧಪಡಿಸುವುದು ಎಂಬ ಮಹಾನ್ ಉದ್ದೇಶಗಳಿಂದ 4ನೇ ಬೌದ್ಧ ಸಮ್ಮೇಳನವನ್ನು ನಡೆಸಲಾಗುತ್ತೆ. ಹಾಗೆಯೇ ತ್ರಿಪಿಟಕಗಳ ಮೇಲೆ ವಿಮರ್ಶೆಯನ್ನು ಮಾಡಿ ಮಹಾವಿಭಾಷ ಎಂದು ಕರೆಯಲ್ಪಡ್ತಕ್ಕಂಥ ಒಂದು ಪುಸ್ತಕವನ್ನು ರಚಿಸಲಾಗುತ್ತೆ. ಮಹಾವಿಭಾಷ ಎಂಬ ಗ್ರಂಥವನ್ನು ರಚಿಸಲಾಗಿದೆ. ತ್ರಿಪಿಟಕಗಳ ಮೇಲೆ ಬರೆದಂತಹ ವಿಮರ್ಶಾ ಗ್ರಂಥ. ತ್ರಿಪಿಟಕಗಳ ಮೇಲೆ ವಿಮರ್ಶೆಯನ್ನು ಮಾಡಿ ಬರೆದಂತಹ ಗ್ರಂಥವೇ ಯಾವುದು ಅಂತಂದರೆ ಮಹಾವಿಭಾಷ ಅಂತಕ್ಕಂಥದ್ದು. ಇದು ಬೌದ್ಧ ಧರ್ಮದ ಪ್ರಮಾಣಬದ್ಧ ಗ್ರಂಥಗಳಲ್ಲಿ ಒಂದು ಅಂತೇಳಿ ಕರೀತಾರೆ. ಬೌದ್ಧ ಧರ್ಮದ ಪ್ರಮಾಣಬದ್ಧ ಗ್ರಂಥಗಳಲ್ಲಿ ಮಹಾವಿಭಾಷವು ಒಂದು ಅಂಥೇಳಿ ಕರೆಯಲಾಗಿದೆ. ಹೀಗೆ ಅಶೋಕನ ನಂತರ ಕಾನಿಷ್ಕ ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಅನೇಕ ಕ್ರಮಗಳನ್ನು ಕೈಗೊಂಡ. ಅದರಲ್ಲಿ ಮೊದಲನೇದಾಗಿ ಬೌದ್ಧ ಧರ್ಮಕ್ಕೆ ರಾಜಾಶ್ರಯ, ಎರಡನೇದಾಗಿ ಬೌದ್ಧ ವಿಹಾರಗಳು ಮತ್ತು ಮಠಗಳ ನಿರ್ಮಾಣ, ಮೂರನೇದಾಗಿ ಬೌದ್ಧ ನಿಯೋಗಗಳ ರಚನೆ, ನಾಲ್ಕನೇದಾಗಿ 4ನೇ ಬೌದ್ಧ ಸಮ್ಮೇಳನದ ಆಯೋಜನೆ. ಈ 4 ಕ್ರಮಗಳ ಮೂಲಕ ಮಧ್ಯ ಏಷ್ಯಾ, ಟಿಬೆಟ್, ಬರ್ಮಾ, ಜಪಾನ್, ಚೀನಾ ಈ ಎಲ್ಲ ದೇಶಗಳಲ್ಲಿ ಯಾವ ಧರ್ಮವನ್ನು ಪ್ರಸಾರಗೊಳಿಸ್ತಾ ಅಂತ ಹೇಳಿದ್ರೆ ಬೌದ್ಧ ಧರ್ಮದ ಪ್ರಸಾರ ಅಂತಕ್ಕನ್ನೋದನ್ನು ಮಾಡ್ತಾನೆ.
ಇನ್ನು ಚೀನಾದಲ್ಲಿ ಬೌದ್ಧ ಧರ್ಮವನ್ನು ಹರಡಿದಂಥವ್ರು ಯಾರು ಅಂತ ಹೇಳಿದ್ರೆ ಭಾರತದ ವ್ಯಾಪಾರಿಗಳು ಮತ್ತು ಭಾರತದ ಪ್ರವಾಸಿಗರು. ಭಾರತದಿಂದ ವ್ಯಾಪಾರಕ್ಕಾಗಿ ಹೋದಂಥ ವ್ಯಾಪಾರಿಗಳು ಮತ್ತು ಪ್ರವಾಸಿಗರಿಂದಲೇ ಚೀನಾದಲ್ಲಿ ಯಾವ ಧರ್ಮ ಹರಡಿತು ಅಂತ ಹೇಳಿದ್ರೆ ಬೌದ್ಧ ಧರ್ಮ ಹರಡಲಿಕ್ಕೆ ಕಾರಣ ಆಯಿತು. ಇದನ್ನು ನಿಮಗೆ 2 ಮಾರ್ಕ್ಸ್ ಭಾಳಷ್ಟು ಸರಿ ಕೇಳಿದ್ದಾರೆ. ಚೀನಾದಲ್ಲಿ ಬೌದ್ಧ ಧರ್ಮವನ್ನು ಹರಡಿದವರು ಯಾರು ಅಂತೇಳಿ ಕಾನಿಷ್ಕನ ಕಾಲದಲ್ಲಿ ಯಾರು? ಭಾರತದ ವ್ಯಾಪಾರಿಗಳು, ಪ್ರವಾಸಿಗರು ಮತ್ತು ಬೌದ್ಧ ಭಿಕ್ಷುಗಳು ಇವರೇ ಚೀನಾದಲ್ಲಿ ಬೌದ್ಧ ಧರ್ಮ ಹರಡಲಿಕ್ಕೆ ಕಾರಣರಾಗ್ತಾರೆ. ಇವತ್ತಿಗೂ ಚೀನಾದಲ್ಲಿ ಪ್ರಮುಖ ಧರ್ಮ ಯಾವುದಾಗಿದೆ ಅಂತ ಹೇಳಿದ್ರೆ ಬೌದ್ಧ ಧರ್ಮ ಪ್ರಮುಖ ಧರ್ಮವಾಗಿ ಬೆಳೆದಿರ್ತಕ್ಕನ್ನೋದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಧರ್ಮಕ್ಕೆ ಯಾರು ಕೊಟ್ಟಂತಹ ಕೊಡುಗೆಗಳು ಅಂತ ಹೇಳಿದ್ರೆ ಕಾನಿಷ್ಕ ಕೊಟ್ಟಂತಹ ಕೊಡುಗೆಗಳು. ಅವನು 3 ಧರ್ಮಗಳನ್ನು ಅನುಸರಿಸ್ತಾನೆ. ಮೊದಲನೇದಾಗಿ ಯೂಚಿ ಬುಡಕಟ್ಟು ಧರ್ಮ, ಎರಡನೇದಾಗಿ ಹಿಂದೂ ಧರ್ಮ, ಮೂರನೇದಾಗಿ ಬೌದ್ಧ ಧರ್ಮ. ಹೀಗೆ 3 ಧರ್ಮಗಳಿಗೆ ಆಶ್ರಯವನ್ನು ಕೊಟ್ಟಿದ್ದರಿಂದಾಗಿಯೇ ಇವರನ್ನು ಒಬ್ಬ ಧರ್ಮ ಸಹಿಷ್ಣು ದೊರೆ ಅಂತೇಳಿ ಕರೆಯಲಾಗುತ್ತೆ. ಇನ್ನು ಅವನ ಆಡಳಿತ ಸಾಧನೆಗಳಲ್ಲಿ ಎರಡನೇದಾಗಿ ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪ. ಕಾನಿಷ್ಕ ಮಹಾನ್ ಕಲಾ ಪೋಷಕ, ಕಲೆ ಮತ್ತು ವಾಸ್ತುಶಿಲ್ಪದ ಉದಾರ ಪ್ರೋತ್ಸಾಹಕನಾಗಿದ್ದ. ಅವನು ಕೊಟ್ಟಂಥ ಕೊಡುಗೆಯಿಂದಾಗಿಯೇ ಆ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಇವನು ಪ್ರಮುಖ ಕಟ್ಟಡಗಳು ಮತ್ತು ಇವನ ನಿರ್ಮಾಣಗಳು ಬಹುತೇಕ ಗಾಂಧಾರ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿವೆ. ಇವನ ಬಹುತೇಕ ಎಲ್ಲ ಕಲಾ ಪ್ರಕಾರಗಳು, ಕಟ್ಟಡಗಳು ಅಂತಕ್ಕಂಥವೇನಿದ್ದಾವೆ ಯಾವ ಶೈಲಿಯಲ್ಲಿ ನಿರ್ಮಾಣ ಆಗಿವೆ ಅಂತ ಹೇಳಿದ್ರೆ ಗಾಂಧಾರ ಶೈಲಿಯಲ್ಲಿ ನಿರ್ಮಾಣ ಆಗಿವೆ. ಇವುಗಳಲ್ಲದೆ ಮಥುರಾ, ಕಾನಿಷ್ಕಪುರ ಮತ್ತು ತಕ್ಷಶಿಲೆಗಳಲ್ಲಿ ಹೆಚ್ಚಾಗಿ ಇವನ ಸ್ಮಾರಕಗಳು ಕಂಡುಬರ್ತವೆ. ಗಾಂಧಾರ, ಮಥುರಾ, ಕಾನಿಷ್ಕಪುರ ಮತ್ತು ತಕ್ಷಶಿಲೆ, ಇಲ್ಲಿ ಇವನು ನಿರ್ಮಿಸಿದಂತಹ ಸ್ಮಾರಕಗಳನ್ನು ನಾವು ಹೆಚ್ಚಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇವನ ಕಾಲದಲ್ಲಿ ಒಂದು ಹೊಸ ಶೈಲಿಯ ಬೆಳವಣಿಗೆ ಆಯಿತು, ಹೊಸ ಕಲೆಯ ಬೆಳವಣಿಗೆ ಆಯಿತು. ಆ ಕಲೆಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಗಾಂಧಾರ ಕಲೆ ಅಂತ ಕರಿತೀವಿ. ಗಾಂಧಾರ ಕಲೆಯ ಬೆಳವಣಿಗೆ ಆಯಿತು. ಗಾಂಧಾರ ಕಲೆ ಅಂತ ಹೇಳಿದ್ರೆ ಗ್ರೀಕ್ ಮತ್ತು ಭಾರತೀಯ ಶೈಲಿಗಳ ಮಿಶ್ರಣ. ಭಾರತೀಯ ಮತ್ತು ಗ್ರೀಕ್ ಕಲಾ ಶೈಲಿಗಳ ಮಿಶ್ರಣದಿಂದ ಹುಟ್ಟಿದಂಥ ಒಂದು ಹೊಸ ಕಲಾ ಪ್ರಕಾರ, ಅದನ್ನೇ ನಾವೇನಂತ ಕರಿತೀವಿ ಅಂತಂದರೆ ಗಾಂಧಾರ ಕಲಾ ಶೈಲಿ ಅಂತೇಳಿ ಕರಿತೀವಿ. ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂತೇಳಿ ಅದನ್ನು ಕರೆಯಲಾಗಿದೆ. ಗ್ರೀಕ್ ಮತ್ತು ಭಾರತೀಯ ಎರಡೂ ಶೈಲಿಗಳನ್ನು ಮಿಶ್ರಣವನ್ನು ಮಾಡಿ ಒಂದು ಹೊಸ ಶೈಲಿಯನ್ನು ಈ ಕಾಲದಲ್ಲಿ ಬೆಳೆಸಲಾಗಿತ್ತು. ಅದಕ್ಕೆಲ್ಲ ಕೇಂದ್ರ ಯಾವುದಾಗಿತ್ತು ಅಂತಂದರೆ ಗಾಂಧಾರ. ಹಾಗಾದರೆ ಗಾಂಧಾರದಲ್ಲಿಯೇ ಈ ಕಲೆ ಬೆಳೆದಿದ್ದರಿಂದಾಗಿ ಈ ಕಲೆಗೆ ಯಾವ ಹೆಸರು ಬಂತು ಅಂತ ಹೇಳಿದ್ರೆ ಗಾಂಧಾರ ಕಲೆ ಎಂಬ ಹೆಸರು ಅಂತಕ್ಕಂಥದ್ದು ಬಂದಿದೆ. ಇನ್ನು ಈ ಕಲೆ ಈಗ ಪ್ರಸ್ತುತ ಗಾಂಧಾರ ಅಂತಕ್ಕಂಥದ್ದು ಎಲ್ಲಿದೆ ಅಂತ ಹೇಳಿದ್ರೆ ಅಫ್ಘಾನಿಸ್ತಾನದಲ್ಲಿ, ಅಲ್ಲಿಯೇ ಈ ಕಲೆ ಹೆಚ್ಚಾಗಿ ಬೆಳವಣಿಗೆ ಅಂತಕ್ಕಂಥದ್ದು ಬಂದಿತ್ತು. ಅದಲ್ಲದೆ ಮಥುರಾದಲ್ಲಿ ಬೆಳೆಯುತ್ತೆ. ಮಥುರಾದಲ್ಲಿ ಬೆಳೆದಂತಹ ಕಲಾ ಶೈಲಿಯನ್ನು ಮಥುರಾ ಶೈಲಿ ಅಂತ ಕರೀತಾರೆ. ಈಗ ಎರಡು ಕಡೆ ಈ ಕಲೆ ಬೆಳೆಯಿತು, ಒಂದು ಗಾಂಧಾರ ಮತ್ತೊಂದು ಮಥುರಾ. ಮಥುರಾದಲ್ಲಿ ಬೆಳೆದದ್ದನ್ನು ಮಥುರಾ ಶೈಲಿ ಅಂತ ಕರೀತೀವಿ, ಗಾಂಧಾರದಲ್ಲಿ ಬೆಳೆದದ್ದನ್ನು ಗಾಂಧಾರ ಶೈಲಿ ಅಂತೇಳಿ ಕರೆಯಲಾಗುತ್ತೆ. ಇನ್ನು ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳು, ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳು. ಕಾನಿಷ್ಕನ ಸಾಧನೆಗಳನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ಹಾಗೆಯೇ ಗಾಂಧಾರ ಕಲಾ ಶೈಲಿಯ ಲಕ್ಷಣಗಳನ್ನು ವಿವರಿಸಿದರೆ ಅದನ್ನು ಪ್ರತ್ಯೇಕವಾಗಿ ನಿಮಗೆ 5 ಅಂಕಕ್ಕೆ ಕೇಳಬಹುದು. ಹಾಗೆಯೇ ಗಾಂಧಾರ ಕಲಾ ಶೈಲಿಯ ಪ್ರಮುಖ ಲಕ್ಷಣಗಳು. ಈಗ ಗಾಂಧಾರ ಕಲೆ ಅಂದರೆ ಏನು ಅಂತ ಗೊತ್ತಾಯಿತು. ಗಾಂಧಾರ ಕಲೆ ಅಂತ ಹೇಳಿದರೆ ಗ್ರೀಕ್ ಮತ್ತು ಭಾರತೀಯ ಶೈಲಿಗಳ ಮಿಶ್ರಣ. ಮತ್ತು ಈ ಕಲೆ ಹೆಚ್ಚು ಬೆಳೆದದ್ದೆಲ್ಲಿ ಅಂತ ಹೇಳಿದ್ರೆ ಅಫ್ಘಾನಿಸ್ತಾನದ ಗಾಂಧಾರ ಪ್ರದೇಶದಲ್ಲಿ. ಹಾಗಾಗಿ ಈ ಕಲೆಗೆ ಯಾವ ಹೆಸರು ಬಂದಿದೆ ಅಂತ ಹೇಳಿದ್ರೆ ಗಾಂಧಾರ ಕಲೆ ಅಂತೇಳಿ ಹೆಸರು ಪಡೆದುಕೊಂಡಿದೆ. ಹಾಗಾದರೆ ಈ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಆಳೆತ್ತರದ ಬುದ್ಧನ ಪ್ರತಿಮೆಗಳ ನಿರ್ಮಾಣ.
ಆಳೆತ್ತರದ ಬುದ್ಧನ ಪ್ರತಿಮೆಗಳ ನಿರ್ಮಾಣ. 4ನೇ ಬೌದ್ಧ ಸಮ್ಮೇಳನದ ನಂತರ ಬೌದ್ಧ ಧರ್ಮ ಅಧಿಕೃತವಾಗಿ 2 ಭಾಗ ಆಗುತ್ತೆ. 4ನೇ ಬೌದ್ಧ ಸಮ್ಮೇಳನದ ನಂತರ ಬೌದ್ಧ ಧರ್ಮ ಅಧಿಕೃತವಾಗಿ ಎಷ್ಟು ಪಂಗಡಗಳಾಗಿ ವಿಭಜನೆ ಆಯಿತು ಅಂತಂದರೆ 2 ಪಂಥಗಳಾಗಿ ಅಥವಾ ಪಂಗಡಗಳಾಗಿ. ಒಂದು ಹೀನಾಯಾನಿಗಳು, ಮತ್ತೊಂದು ಮಹಾಯಾನಿಗಳು. ಹೀನಾಯಾನಿಗಳು ಬುದ್ಧನನ್ನ ದೇವರೆಂದು ಒಪ್ಪದೆ ಇರುವವರು. ಆದರೆ ಮಹಾಯಾನಿಗಳು ಬುದ್ಧನನ್ನ ದೇವರೆಂದು ಒಪ್ಪಿಕೊಂಡವರು ಮತ್ತು ಬುದ್ಧನನ್ನ ಮೂರ್ತಿ ರೂಪದಲ್ಲಿ ಪೂಜಿಸುವವರು. ಕಾನಿಷ್ಕ ಮಹಾಯಾನ ಪಂಥಕ್ಕೆ ಬೆಂಬಲವನ್ನು ಕೊಡ್ತಾನೆ. ಹಾಗಾಗಿನೇ ಬುದ್ಧನನ್ನ ಪೂಜಿಸಲಿಕ್ಕೆ ಅವರು ಏನನ್ನ ಕೆತ್ತಬೇಕಾಯ್ತು ಅಂತ ಹೇಳಿದ್ರೆ ಬುದ್ಧನ ಮೂರ್ತಿಗಳನ್ನು ಕೆತ್ತಬೇಕಾಯಿತು. ಆ ಒಂದು ಉದ್ದೇಶದಿಂದಲೇ ಯಾವ ಕಲೆಯ ಬೆಳವಣಿಗೆ ಆಯಿತು ಅಂತ ಹೇಳಿದ್ರೆ ಗಾಂಧಾರ ಕಲೆಯ ಬೆಳವಣಿಗೆ ಅಂತಕ್ಕಂಥದ್ದಾಗುತ್ತೆ. ಹಾಗಾಗಿನೇ ಈ ಶೈಲಿ ಬುದ್ಧನ ಆಳೆತ್ತರದ ಪ್ರತಿಮೆಗಳನ್ನು ಕೆತ್ತನೆಯನ್ನು ಮಾಡಲಾಯಿತು. ಇಲ್ಲಿಯವರೆಗೂ ಬುದ್ಧನನ್ನ ಮೂರ್ತಿ ರೂಪದಲ್ಲಿ ಕೆತ್ತನೆ ಮಾಡ್ತಾ ಇರಲಿಲ್ಲ. ಗಾಂಧಾರ ಶೈಲಿ ಹುಟ್ಟುವವರೆಗೂ ಬುದ್ಧನನ್ನ ಯಾವ ರೂಪದಲ್ಲಿ ಪೂಜಿಸ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಮೂರ್ತಿ ರೂಪದಲ್ಲಿ ಪೂಜಿಸ್ತಾ ಇರಲಿಲ್ಲ. ಅದರ ಬದಲಾಗಿ ಕಮಲ, ಬುದ್ಧನನ್ನ ಚಿಹ್ನೆಗಳ ಮೂಲಕ ಪೂಜಿಸ್ತಾ ಇದ್ರು, ಕಮಲದ ಚಿತ್ರದ ಮೂಲಕ. ಹಾಗೆಯೇ ಛತ್ರಿ ಮುಂತಾದ ಚಿಹ್ನೆಗಳ ರೂಪದಲ್ಲಿ ಮಾತ್ರ ಯಾರನ್ನು ಪೂಜಿಸ್ತಾ ಇದ್ರು ಅಂತ ಹೇಳಿದ್ರೆ ಬುದ್ಧನನ್ನು ಪೂಜಿಸ್ತಾ ಇದ್ರು. ಯಾವಾಗ ಗಾಂಧಾರ ಶೈಲಿ ಬೆಳೀತೋ, ಬುದ್ಧನ ಆಳೆತ್ತರದ ಪ್ರತಿಮೆಗಳನ್ನು ಕೆತ್ತನೆಯನ್ನು ಮಾಡಲಾಯಿತು, ಆಗ ಆ ಚಿಹ್ನೆಗಳ ಬದಲಾಗಿ ಬುದ್ಧನನ್ನು ಯಾವ ರೂಪದಲ್ಲಿ ಪೂಜಿಸಲಾಯಿತು ಅಂತ ಹೇಳಿದ್ರೆ ಮೂರ್ತಿ ರೂಪದಲ್ಲಿ ಪೂಜೆ ಅಥವಾ ಆರಾಧನೆ ಮಾಡುವ ಪ್ರಕ್ರಿಯೆ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಇನ್ನು 2ನೇ ಲಕ್ಷಣ, ದೇಹದ ವಿನ್ಯಾಸ. ದೇಹದ ವಿನ್ಯಾಸಕ್ಕೆ ಹೆಚ್ಚಿನ ಆದ್ಯತೆ. ದೇಹದ ವಿನ್ಯಾಸಕ್ಕೆ ಹೆಚ್ಚಿನ ಆದ್ಯತೆ. ನೀವು ಬುದ್ಧನ ಪ್ರತಿಮೆಗಳನ್ನು ನೋಡ್ರಿ, ಆ ದೇಹದ ಅಂಗವಿನ್ಯಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರೋದು ಗಾಂಧಾರ ಕಲಾಶೈಲಿಯಲ್ಲಿ ಕಂಡುಬರುತ್ತೆ. ವಿಗ್ರಹಗಳನ್ನು ಕೆತ್ತನೆ ಮಾಡುವಾಗ ದೇಹದ ಅಂಗವಿನ್ಯಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಹಾಗೆಯೇ ಯಾವ್ಯಾವಕ್ಕೆ ಎಷ್ಟೆಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು, ಯಾವ್ಯಾವ ಅಂಗಗಳು ಎಷ್ಟು ಬಲಿಷ್ಠವಾಗಿರಬೇಕು, ಅವುಗಳ ಅನುಪಾತ ಹೇಗೆ ಇರಬೇಕು, ಪ್ರತಿಯೊಂದನ್ನು ಕ್ಯಾಲ್ಕುಲೇಷನ್ ಅಂತೇಳಿ ಕರಿತೀವಲ್ಲ, ಎಲ್ಲವನ್ನ ಲೆಕ್ಕ ಹಾಕಿ ಅಳತೆಗೆ ಪ್ರಮಾಣಬದ್ಧವಾಗಿ ಅವುಗಳ ನಿರ್ಮಾಣ ಅಂತಕ್ಕನ್ನೋದನ್ನು ಮಾಡಲಾಗಿದೆ. ಸ್ನಾಯುಗಳು, ಬಲಿಷ್ಠವಾದಂಥ ಸ್ನಾಯುಗಳು, ಮಾಂಸ ಖಂಡಗಳು, ಮೀಸೆ, ಇನ್ನೂ ಮುಂತಾದವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಅಂತಕ್ಕನ್ನೋದನ್ನು ಕೊಟ್ಟಿದ್ದಾರೆ. ಅಂದರೆ ಅಂಗ ಸೌಷ್ಣವ ಅಂತೇಳಿ ಕರಿತೀವಿ. ಒಂದು ಗಟ್ಟಿಮುಟ್ಟಾದಂಥ ದೇಹದ ರಚನೆಯನ್ನು ವಿನ್ಯಾಸವನ್ನು ಹೊಂದಿದಂಥ ವಿಗ್ರಹಗಳ ಕೆತ್ತನೆ ಮಾಡಿರ್ತಕ್ಕಂಥದ್ದು ನಮಗೆ ಇಲ್ಲಿ ಕಂಡುಬರುತ್ತೆ. ಇನ್ನು 3ನೇ ಲಕ್ಷಣ, ಸೂಕ್ಷ್ಮ ಮತ್ತು ಕಲಾತ್ಮಕ ಕೆತ್ತನೆಗೆ ಆದ್ಯತೆ. ಸೂಕ್ಷ್ಮ ಮತ್ತು ಕಲಾತ್ಮಕ ಕೆತ್ತನೆ. ಸೂಕ್ಷ್ಮ ಮತ್ತು ಕಲಾತ್ಮಕವಾದಂಥ ಕೆತ್ತನೆ. ಈ ಒಂದು ವಿಗ್ರಹಗಳನ್ನು ನಾವು ನೋಡಿದಾಗ ಅತ್ಯಂತ ಸೂಕ್ಷ್ಮವಾದಂಥ, ನವಿರಾದಂಥ ಮತ್ತು ಕಲಾತ್ಮಕವಾದಂಥ ಅಂಶಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ಟೆಯ ಮಡಿಕೆಗಳು, ಅವನಿಗೆ ಬುದ್ಧನಿಗೆ ಮೇಲೊದಿಕೆಯನ್ನು ಏನು ಹೊದಿಸಿದಾರ, ಶಾಲನ್ನು ಏನು ಹಾಕಿದಾರಲ್ಲ, ಅದರಲ್ಲಿ ಹೆಣ್ಮಕ್ಳು ಸೀರೆಯನ್ನು ಹೇಗೆ ನರಿಗೆಯನ್ನು ಮಾಡ್ಕೊಳ್ತಾರೋ ಹಾಗೆ ನರಿಗೆಗಳನ್ನು ಸೂಕ್ಷ್ಮವಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನವಿರಾದಂಥ ಕಲಾತ್ಮಕವಾದಂಥ ಬಟ್ಟೆಯ ಮಡಿಕೆಗಳನ್ನು ನಾವು ಯಾವುದರಲ್ಲಿ ಕಾಣ್ಬೋದು ಅಂತಂದರೆ ಗಾಂಧಾರ ಶೈಲಿಯಲ್ಲಿ ಕಾಣ್ಬೋದು. ಅದರ ಜೊತೆಗೆ ಮಡಿಕೆಗಳು, ಆ ಒಂದು ನೆರಿಗೆಗಳ ಜೊತೆಗೆ ಮಡಿಕೆಗಳನ್ನು ಮಾಡಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಈ ಕಲಾತ್ಮಕವಾದಂಥ ಮತ್ತು ಸ್ವಾಭಾವಿಕವಾದಂಥ ಸೂಕ್ಷ್ಮವಾದಂಥ ಕೆತ್ತನೆಗಳು ನಮಗೆ ಈ ಶೈಲಿಯಲ್ಲಿ ಕಂಡುಬರುತ್ತೆ. ಇನ್ನು 4ನೇದು, ಆಭರಣಗಳ ಕೆತ್ತನೆ. ಬುದ್ಧನ ವಿಗ್ರಹಗಳ ಮೇಲೆ ಆಭರಣಗಳ ಕೆತ್ತನೆಗಳು ಕಂಡುಬರ್ತವೆ.
ವಿಗ್ರಹಗಳ ಮೇಲಿರ್ತಕ್ಕಂಥ ಆಭರಣಗಳ ಕೆತ್ತನೆಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲಾಗಿದೆ. ಏಕೆ ಅಂತೇಳಿದರೆ ಬುದ್ಧ ಅವನು ಅಪರಿಗ್ರಹ, ಏನನ್ನು ಹೇಳ್ತಾನೆ, ಸಂಪತ್ತಿನ ಬಗ್ಗೆ ಮೋಹವನ್ನು ಹೊಂದಬಾರದು ಅಂತ ಹೇಳ್ತಾನೆ. ಆಭರಣಗಳ ಮೇಲೆ ಅವನಿಗೆ ಇಚ್ಛೆ ಇರಲಿಲ್ಲ. ಆದರೆ ಗ್ರೀಕ್ ಶೈಲಿಯ ದೇವರುಗಳಲ್ಲಿ, ಗ್ರೀಕ್ ದೇವತೆಗಳಲ್ಲಿ ಆಭರಣಗಳನ್ನು ಕೆತ್ತನೆಯನ್ನು ಮಾಡ್ತಾರೆ. ಹಾಗಾಗಿ ಗಾಂಧಾರ ಶೈಲಿ ಅಂತ ಹೇಳಿದರೆ ಗ್ರೀಕ್ ಮತ್ತು ಭಾರತೀಯ ಎರಡೂ ಶೈಲಿಗಳ ಮಿಶ್ರಣ. ಹಾಗಾಗಿನೇ ಗ್ರೀಕ್ ದೇವತೆಗಳನ್ನು ಸಿಂಗರಿಸಿದಂತೆ ಬುದ್ಧನನ್ನು ಏನು ಮಾಡಲಾಯಿತು ಅಂತ ಹೇಳಿದ್ರೆ ಸಿಂಗರಿಸಲಾಯಿತು. ಅದಕ್ಕೋಸ್ಕರನೇ ಬುದ್ಧನಿಗೂ ಸಹ ಅವರು ಏನನ್ನು ತೊಡಿಸಿದ್ದಾರೆ ಅಂತ ಹೇಳಿದ್ರೆ ಆಭರಣಗಳನ್ನು ತೊಡಿಸಿದ್ದಾರೆ. ಹಾಗೆಯೇ ಆಭರಣಗಳ ಕೆತ್ತನೆ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನಮಗೆ ಗಾಂಧಾರ ಶೈಲಿಯಲ್ಲಿ ಕಂಡುಬರುತ್ತೆ ಮತ್ತು ಅವುಗಳ ಭೌತಿಕ ಸೌಂದರ್ಯವನ್ನು ವೃದ್ಧಿಸಿದೆ. ಈ ಆಭರಣಗಳು ಯಾರ ಸೌಂದರ್ಯವನ್ನು ವೃದ್ಧಿಸಿದ್ದಾವೆ ಅಂತ ಹೇಳಿದ್ರೆ ಬುದ್ಧನ ಭೌತಿಕ ಸೌಂದರ್ಯವನ್ನು ವೃದ್ಧಿಸಿದ್ದಾರೆ. ಹೀಗೆ ಆಭರಣಗಳ ಕೆತ್ತನೆಯನ್ನು ಕಾಣಬಹುದು. ಇನ್ನು 5ನೇದು ವಿಗ್ರಹಗಳಿಗೆ ಮೆರಗು. ವಿಗ್ರಹಗಳಿಗೆ ಮೆರಗನ್ನು ನೀಡಲಾಗಿದೆ. ಮೆರಗು ಅಂತ ಹೇಳಿದ್ರೆ ಪಾಲಿಶ್. ವಿಗ್ರಹಗಳನ್ನು ಪಾಲಿಶ್ ಮಾಡಿದ್ದಾರೆ. ನೀವು ಹೊಯ್ಸಳ ಶೈಲಿಯ ದೇವಾಲಯಗಳನ್ನು ನೋಡಿರ್ಬೋದು. ಆ ಕಂಬಗಳೇನಿದಾವೆ ಅತ್ಯಂತ ನುಣುಪಾಗಿದ್ದಾವೆ ಅಲ್ವಾ, ಅವುಗಳ ಮುಟ್ಟಿದರೆ ಕೈ ಜಾರುತ್ತೆ, ಅಷ್ಟು ನುಣುಪಾಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಹಾಗೆಯೇ ಗಾಂಧಾರ ಕಲಾಕಾರರು ಸಹ ಬುದ್ಧನ ಪ್ರತಿಮೆಗಳನ್ನು ನಿರ್ಮಾಣ ಮಾಡಿ ಅವುಗಳನ್ನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪಾಲಿಶ್ ಮಾಡಿದ್ದಾರೆ, ಅವುಗಳನ್ನು ಮೆರಗುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಅತ್ಯಂತ ಸುಂದರವಾಗಿ ನಮಗೆ ಕಂಡು ಬರ್ತವೆ. ಇನ್ನು 6ನೇದಾಗಿ ಗಾಂಧಾರ ಕಲಾಕಾರ ಬುದ್ಧನ ಪ್ರತಿಮೆಗಳ ನಿರ್ಮಾಣಕ್ಕಾಗಿ ಅರಳುಗಚ್ಚು ಮತ್ತು ಜೇಡಿ ಮಣ್ಣನ್ನು ಯಥೇಚ್ಛವಾಗಿ ಬಳಸಿದ್ದಾರೆ. ಅರಳುಗಚ್ಚು, ಜೇಡಿ ಮಣ್ಣನ್ನು ಯಥೇಚ್ಛವಾಗಿ ಬಳಕೆ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಟೆರ್ರಾಕೊಟ್ಟ ಅಂತೇಳಿ ಕರೀತಾರೆ. ಮರಳು ಮತ್ತು ಜೇಡಿ ಮಣ್ಣು ಎರಡನ್ನೂ ಮಿಶ್ರಣವನ್ನು ಮಾಡಿ ಅದಕ್ಕೆ ಗಾರೆಯನ್ನು ಮಿಶ್ರಣವನ್ನು ಮಾಡಿ ಯಾವುದನ್ನು ತಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಗಾಂಧಾರ ಶೈಲಿಯಲ್ಲಿ ಬುದ್ಧನ ಪ್ರತಿಮೆಗಳನ್ನು ನಿರ್ಮಾಣ ಅಂತಕ್ಕಂಥದ್ದು ಮಾಡಿದ್ದಾರೆ. ಹಾಗಾಗಿ ಅವುಗಳನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಮೆರಗುಗೊಳಿಸಲಿಕ್ಕೆ ಸಾಧ್ಯವಾಗಿದೆ. ಅತ್ಯಂತ ಮೃದುವಾದಂಥ ಶಿಲೆಯನ್ನು ಅವರು ಬಳಕೆ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಹೀಗಾಗಿನೇ ಇವರು ಕಲ್ಲು, ಅರಳುಗಚ್ಚು ಮತ್ತು ಜೇಡಿ ಮಣ್ಣನ್ನು ಬಳಕೆಯನ್ನು ಮಾಡಿ ಬುದ್ಧನ ಆಳೆತ್ತರದ ಪ್ರತಿಮೆಗಳನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಇನ್ನು ಕೊನೆಯದಾಗಿ 7ನೇದಾಗಿ ಗಾಂಧಾರ ಶೈಲಿಯಲ್ಲಿ ಗ್ರೀಕ್ ತಾಂತ್ರಿಕತೆ ಮತ್ತು ಭಾರತೀಯ ಆದರ್ಶ, ಗ್ರೀಕ್ ತಾಂತ್ರಿಕತೆ, ಭಾರತೀಯ ಆದರ್ಶ, ಭಾರತೀಯ ಸ್ಫೂರ್ತಿ ಮತ್ತು ವ್ಯಕ್ತಿತ್ವವನ್ನು ಬಳಸಲಾಗಿದೆ. ಗ್ರೀಕ್ ತಾಂತ್ರಿಕತೆಯನ್ನು ಬಳಸಿಕೊಂಡ್ರೆ ಭಾರತೀಯ ಆದರ್ಶಗಳನ್ನು, ಭಾರತದ ಸ್ಫೂರ್ತಿಯನ್ನು, ಭಾರತದ ವ್ಯಕ್ತಿತ್ವವನ್ನು ಈ ಶೈಲಿಯಲ್ಲಿ ಬಳಕೆ ಅಂತಕ್ಕಂಥದ್ದನ್ನು ಮಾಡಲಾಗಿದೆ. ಶೈಲಿ ಯಾವುದು? ಗ್ರೀಕರದ್ದು. ಆದರೆ ವಸ್ತು ಯಾವುದು? ಭಾರತದ್ದು. ಬುದ್ಧ ಯಾವ ದೇಶದಲ್ಲಿ ಜನಿಸಿದಂಥವನು? ಬೌದ್ಧ ಧರ್ಮ ಎಲ್ಲಿ ಹುಟ್ಟಿದ್ದು? ಭಾರತ. ಹಾಗಾದರೆ ಭಾರತೀಯ ವಸ್ತು ಶೈಲಿ ಮಾತ್ರ ಯಾವುದಾಗಿದೆ? ಗ್ರೀಕ್ ಶೈಲಿಯದ. ಗ್ರೀಕ್ ತಾಂತ್ರಿಕತೆಯಲ್ಲಿ ಭಾರತೀಯ ವಸ್ತುವನ್ನು ಬಳಸಿಕೊಂಡು ಅವರ ಕೆತ್ತನೆ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಹಾಗಾಗಿ ಈ ಶೈಲಿಯಲ್ಲಿ ಗ್ರೀಕ್ ಮತ್ತು ಭಾರತೀಯ ಎರಡೂ ಶೈಲಿಗಳ ಮಿಶ್ರಣ ಇದೆ. ಹಾಗಾಗಿ ಈ ಶೈಲಿಯನ್ನು ನಾವೇನಂತ ಕರಿತೀವಿ ಅಂತಂದರೆ ಗಾಂಧಾರ ಶೈಲಿ ಅಂತೇಳಿ ಕರಿತೀವಿ. ಇದರಲ್ಲಿ ಪ್ರಮುಖವಾಗಿ 7 ಲಕ್ಷಣಗಳು ಅಂತಕ್ಕಂಥವು ಬರ್ತವೆ. ಈ ಶೈಲಿಗಳನ್ನೆಲ್ಲವನ್ನು ಗಮನಿಸಿದಂತಹ R.C. ಮಜುಮ್ದಾರ್ ಅಂತಕ್ಕಂಥ ಭಾರತೀಯ ವಿದ್ವಾಂಸ ಈ ರೀತಿಯಾಗಿ ಹೇಳ್ತಾನೆ. R.C. ಮಜುಮ್ದಾರ್ ಹೇಳುವಂತೆ ಗಾಂಧಾರ ಕಲಾಕಾರರು ಗ್ರೀಕ್ ಕರಕುಶಲತೆ ಹಾಗೂ ಭಾರತೀಯ ಹೃದಯವನ್ನು ಹೊಂದಿದ್ದಾರೆ. ಗ್ರೀಕಿನ ಕರಕುಶಲತೆ ಮತ್ತು ಭಾರತೀಯ
ಹೃದಯವನ್ನು ಹೊಂದಿದ್ದಾರೆ ಅಂತ ಕರೀತಾರೆ. ಅವರ ತಾಂತ್ರಿಕತೆ ಎಲ್ಲ ಗ್ರೀಕ್ನದ್ದು, ಆದರೆ ಹೃದಯ ಮಾತ್ರ ಯಾವುದು ಭಾರತೀಯರದ್ದೇ ಆಗಿತ್ತು ಅಂತ ಹೇಳ್ತಾರೆ. ಈ ಕಾರಣದಿಂದಾಗಿಯೇ ಈ ಕಲೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ವಿಗ್ರಹಗಳಲ್ಲಿ ಮತ್ತು ಪ್ರತಿಮೆಗಳಲ್ಲಿ ಬುದ್ಧನನ್ನು ಗ್ರೀಕ್ ದೇವತೆಗಳನ್ನು ಹೋಲುವಂತೆ, ಈ ಶೈಲಿಯಲ್ಲಿ ಬುದ್ಧನನ್ನು ಯಾವ ದೇವತೆಗಳಿಗೆ ಹೋಲಿಸಲಾಗಿದೆ ಅಂತ ಹೇಳಿದ್ರೆ ಗ್ರೀಕ್ ದೇವತೆಗಳಿಗೆ ಹೋಲುವಂತೆ ಕೆತ್ತುವ ಪ್ರಯತ್ನವನ್ನು ಮಾಡಿದರೆ, ಆದರೆ ಸಂಪೂರ್ಣವಾಗಿ ಅದು ಸಾಧ್ಯ ಇಲ್ಲ. ಗ್ರೀಕ್ ಶೈಲಿ ಕಂಡು ಬರುತ್ತೆ, ತಾಂತ್ರಿಕತೆ ಕಂಡು ಬರುತ್ತೆ, ಆದರೆ ಬುದ್ಧನಾಗಿಯೇ ಭಾರತೀಯನಾಗಿಯೇ ಉಳ್ಕೊಂಡಿದ್ದಾನೆ. ಹಾಗಾಗಿನೇ R.C. ಮುಜುಮ್ದಾರ್ ಅವರು ಹೇಳಿದ್ದು, ಗಾಂಧಾರ ಕಲಾಕಾರರು ಗ್ರೀಕ್ ಕರಕುಶಲತೆ ಹಾಗೂ ಭಾರತೀಯ ಹೃದಯ ಎಂತಕ್ಕಂಥದ್ದನ್ನು ಹೊಂದಿದ್ದಾರೆ ಅಂತ. ಇದಿಷ್ಟು ಗಾಂಧಾರ ಶೈಲಿಯ ಪ್ರಮುಖವಾದಂಥ ಲಕ್ಷಣಗಳು. ಇದನ್ನು ನಿಮಗೆ 5 ಅಂಕಕ್ಕೆ ಕೇಳ್ತಾರೆ, ಅದನ್ನು ಚೆನ್ನಾಗಿ ಓದ್ಕೊಳ್ರಿ. ಇದರ ಜೊತೆಗೇ ಮಥುರಾದಲ್ಲಿಯೂ ಸಹ ಇವರ ಕಲಾಶೈಲಿ ಅಂತಕ್ಕಂಥದ್ದು ಮುಂದುವರಿಯುತ್ತೆ. ಇವತ್ತು ಕುಶಾನರ ಕಾಲದಲ್ಲಿ ನಿರ್ಮಾಣವಾದಂಥ ಈ ಬುದ್ಧನ ಮೂರ್ತಿಗಳನ್ನು ನಾವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಗಾಂಧಾರ, ಈಗಿನ ಆಫ್ಘಾನಿಸ್ತಾನದಲ್ಲಿ ನಾವು ಕಾಣಬಹುದು. ಅವುಗಳನ್ನು ಬೊಹಿಮಿಯಾ ಬುದ್ಧನ ಪ್ರತಿಮೆಗಳು ಅಂತಲೇ ಕರೀತಾರೆ. ಬೊಹಿಮಿಯಾ ಬುದ್ಧನ ಪ್ರತಿಮೆಗಳು ಅಂತಲೇ ಕರೆಯಲಾಗ್ತಾ ಇತ್ತು. ಇವುಗಳು ತಾಲಿಬಾನಿಗಳ ಕ್ರೌರ್ಯಕ್ಕೆ ಸಿಲುಕಿ ಇವತ್ತು ನಾಶ ಆಗಿವೆ. ತಾಲಿಬಾನಿಗಳು ಇಂತಹ ಬುದ್ಧನ ಪ್ರತಿಮೆಗಳನ್ನೆಲ್ಲವನ್ನು ಏನು ಮಾಡಿದ್ದಾರೆ ಅಂತ ಹೇಳಿದ್ದು ನಾಶವನ್ನು ಮಾಡಿದರೆ. ಹಾಗಾಗಿ ಇವುಗಳನ್ನು ಅತ್ಯಂತ ವಿರಳವಾಗಿ ಈಗ ನಾವು ಗಾಂಧಾರ ಪ್ರದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಹೀಗೆ ಒಂದು ವಿಶಾಲವಾದಂಥ ಸಾಮ್ರಾಜ್ಯವನ್ನು ಕಟ್ಟಿ ಉತ್ತಮ ಆಡಳಿತ ನಡೆಸುವುದರ ಮೂಲಕ ಧರ್ಮ, ಕಲೆ ಮತ್ತು ಸಾಹಿತ್ಯಕ್ಕೂ ಕೊಡುಗೆಯನ್ನು ನೀಡಿದಂಥ ಕಾನಿಷ್ಕ ಕುಶಾನ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾಗಿದ್ದು, ಭಾರತದ ಇತಿಹಾಸದಲ್ಲಿ ಅಜರಾಮರನಾಗಿ ಉಳಿದುಕೊಂಡಿದ್ದಷ್ಟೇ ಅಲ್ಲದೆ ಭಾರತೀಯ ಸಾಂಸ್ಕೃತಿಕ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತ ಹೇಳಿದ್ರೆ ಕಾನಿಷ್ಕನಿಗೆ ಸಲ್ಲುತ್ತೆ. ಕಾನಿಷ್ಕನ ನಂತರ ಈ ಸಾಮ್ರಾಜ್ಯ ಮತ್ತೆ ಏನಾಯ್ತು ಅಂತಂದರೆ ಅವನತಿ ಅಂತಕ್ಕನ್ನೋದನ್ನು ಹೊಂದುತ್ತೆ. ಮುಂದೆ ಭಾರತದಲ್ಲಿ ಗುಪ್ತ ಸಾಮ್ರಾಜ್ಯದ ಏಳಿಗೆಯಾಗಿದ್ದು ಕಂಡುಬರುತ್ತೆ. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ಬೋದು.